ಮೈಸೂರು ಜಿಲ್ಲಾ ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆ ಹಾಗೂ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರ ವೇದಿಕೆ ಹಮ್ಮಿಕೊಂಡಿರುವಂಥ ಈ ಆನ್ಲೈನ್ ತರಗತಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ವಿದ್ಯಾರ್ಥಿಗಳೇ, ನಾನು ಕೃಷ್ಣಯ್ಯ HK ಅಂತ, ಪ್ರಾಚಾರ್ಯರು, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಸಾಲಿಗ್ರಾಮ. ಸುಮಾರು 28 ವರ್ಷಗಳಿಂದ ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕನಾಗಿ 25 ವರ್ಷ ಹಾಗೂ ಪ್ರಾಚಾರ್ಯರಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದೇನೆ. ವಿದ್ಯಾರ್ಥಿಗಳೇ, 10ನೇ ತರಗತಿ ತನಕ ಎಲ್ಲ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏಡೆಡ್ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಅಥವಾ ಸರ್ಕಾರಿ ಸ್ಕೂಲ್ಗಳಾಗ್ಬೋದು, ಅಲ್ಲೆಲ್ಲ ಅಭ್ಯಾಸ ಮಾಡಿ ಈ 10+2 ಪದವಿ ಪೂರ್ವ ಹಂತಕ್ಕೆ ಬಂದಾಗ ಯಾವ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸೈನ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಷ್ಟ ಆಗ್ತದೆ ಅನ್ನುವಂಥ ಎಲ್ಲ ಇದರಲ್ಲೂ ಕೂಡ ಮಕ್ಕಳುಗಳು ನಾವು ಸೈನ್ಸ್ ಬೇಕಾಗಿಲ್ಲ, ಸೈನ್ಸ್ ಕಷ್ಟ, ಸೈನ್ಸ್ ಓದೋದಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಇದರಲ್ಲಿ ಇರ್ತೀವಿ. ಭಾಳ ಸುಲಭ. ಆ ಟರ್ಮಿನಾಲಜಿನ ನಾವು ಜಾಸ್ತಿ ಬಳಸದೇ ಇರೋದ್ರಿಂದ, ಆಗಾಗ ಬಳಕೆ ಮಾಡದೇ ಇರೋದ್ರಿಂದ ಅದು ಕಷ್ಟ ಅನಿಸುತ್ತೆ. ಖಂಡಿತ PU ಹಂತದಲ್ಲಿ ನೀವು ಸೈನ್ಸ್ನ ಆಪ್ಟ್ ಮಾಡ್ಕೊಂಡ್ರೆ ಅಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಎಲ್ಲ ಬ್ರ್ಯಾಂಚ್ಗಿಂತ, ವಾಣಿಜ್ಯ ವಿಭಾಗಕ್ಕಿಂತ ಅಥವಾ ಕಲಾ ವಿಭಾಗಕ್ಕಿಂತ ಉತ್ತಮವಾದ ಸ್ಕೋರ್ನು ಮಾಡ್ಕೊಳ್ಬೋದು, ಒಳ್ಳೆಯ ನಾಲೆಡ್ಜ್ನೂ ಕೂಡ ಗೇನ್ ಮಾಡ್ಕೊಳ್ಬೋದು. ಇದು ನನ್ನ ಅನುಭವ. ಆ ನಿಟ್ಟಿನಲ್ಲಿ ವೇದಿಕೆ, ಪ್ರಾಚಾರ್ಯರ ವೇದಿಕೆ ಹಾಗೂ ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆ ಖಂಡಿತ ಒಂದು ಉತ್ತಮವಾದ ಕೆಲಸವನ್ನು ಈಗ ಮಾಡಲು ಹೊರಟಿದೆ. ನಮಗೆ ಗೊತ್ತಿದೆ, ಈ ಕೋವಿಡ್-19 ಸಮಸ್ಯೆಯಿಂದ ನಾವು ಅನಿವಾರ್ಯವಾಗಿ ಆನ್ಲೈನ್ ಕೋಚಿಂಗ್ಗೆ ಹೊಂದ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದ್ದೇ ಇದೆ. ಮುಂದಕ್ಕೆ ಇದು ಕಾಮನ್ ಆಗ್ಬೋದು. ಹಾಗಾಗಿ ಈಗಿನಿಂದ ನಾವು ಅದಕ್ಕೆ ಸಿದ್ಧತೆ ಆಗೋದು ತುಂಬ ಉತ್ತಮ ಅಂತ ನನ್ನ ಭಾವನೆ. ಇಂದು ನಾನು ಪ್ರಥಮ PUC ರಸಾಯನಶಾಸ್ತ್ರ ವಿಷಯದ ಒಂದು ಬಿಗ್ ಚಾಪ್ಟರ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಆನ್ಲೈನ್ ತರಗತಿ ಮೂಲಕ ತಮಗೆ ಬೋಧನೆ ಮಾಡಲು ಇಚ್ಛೆಪಡ್ತೇನೆ. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅನ್ನುವಂಥ ಒಂದು ಚಾಪ್ಟರ್ನ ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಮೇಯ್ನಾಗಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಸ್ಟೇಟ್ಮೆಂಟ್ನ ಹೇಳಬೇಕು ಅಂದರೆ, ಆ ಸ್ಟೇಟ್ಮೆಂಟ್ಗೆ ಪೂರಕವಾದ ನಾವು ಕಂಟೆಂಟ್ನ, ಬೇಸಿಕ್ ಡೆಫಿನೇಷನ್ಸ್ನ ಹೇಳಬೇಕಾಗ್ತದೆ. ಆ ಬೇಸಿಕ್ ಟರ್ಮ್ಸ್ನ ಕಂಟೆಂಟ್ನ ತಿಳ್ಕೊಂಡ್ರೆ ಖಂಡಿತ ಈ ಚಾಪ್ಟ್ರು ತಮಗೆ ಸುಲಭವಾಗಿ ರೀಚ್ ಆಗ್ತದೆ ಅನ್ನೋದು ನನ್ನ ಭಾವನೆ. ಹಾಗಾದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಕಲಿಬೇಕಾದರೆ ಆ ಚಾಪ್ಟರ್ನ, ಯಾಕೆಂದರೆ ಇಟ್ಸ್ ಬಿಗ್ಗೆಸ್ಟ್ ಚಾಪ್ಟರ್, ನಾಟ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಬೋರ್ಡ್ ಎಕ್ಸಾಮಿನೇಷನ್, ಈವನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಲ್ಸೋ. ಖಂಡಿತ ಇದು ತುಂಬ ವೆಯ್ಟೇಜ್ ಇರುವಂಥ ಚಾಪ್ಟರ್ ಆಗಿರೋದ್ರಿಂದ, ಇದೇ ಅಂತಲ್ಲ, ಕೆಮಿಸ್ಟ್ರಿನೇ ಆಗಿದೆ. ಕೆಮಿಸ್ಟ್ರಿ ನಮ್ಮ ಹೈಸ್ಕೂಲ್ ಹಂತದಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ನೀವು PUC ಹಂತಕ್ಕೆ ಬಂದಾಗ ಇದೊಂದು ಮೇಜರ್ ಸಬ್ಜೆಕ್ಟ್ ಆಗೋದ್ರಿಂದ ಕೆಲವರಿಗೆ ಕೆಮಿಸ್ಟ್ರಿ ಕಡೆ ಆಸಕ್ತಿ ಕಡಿಮೆ ಇರುತ್ತೆ. ನೀವು PU ಮುಗಿದ್ರೊಳಗಾಗಿ ಕೆಮಿಸ್ಟ್ರಿಲಿ ಇಷ್ಟೊಂದು ವಿಷಯ ಇದೆ, ಇದನ್ನು ನಾವು ಓದಬೇಕು ಅನ್ನೋದು ಕೂಡ ತಮ್ಮ ಗಮನಕ್ಕೆ ಬರುತ್ತೆ ಅಂತ ನಾನಾದರೂ ಭಾವಿಸುತ್ತಾ, ಹಾಗಾದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಕಲಿಬೇಕಾದ್ರೆ ನಮಗೆ ಯಾವ್ಯಾವ ಬೇಸಿಕ್ ಟರ್ಮಿನಾಲಜಿ ಫಸ್ಟ್ ನಮಗೆ ಬೇಕು. ಮೊದಲನೇದು ಈಕ್ವೇಷನ್ಸ್. ಸೈನ್ಸ್ ಓದ್ತಾನೇ ಬಂದಿದ್ದೀವಿ, ಈಕ್ವೇಷನ್ಸ್ ಆ ರಿಯಾಕ್ಷನ್ಸ್ ಎಲ್ಲ ನಾವು ಕಲ್ತಿದ್ದೀವಿ. ಆದರೂ ಕೂಡ ಇವತ್ತಿಗೂ ಕೂಡ ನಾವು ಈಕ್ವೇಷನ್ಸ್ ಆ ರಿಯಾಕ್ಷನ್ಸ್ ಅಂದರೆ ಸರಿಯಾದ ಮಟ್ಟದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಈಗ ಈಕ್ವೇಷನ್ಸ್ನ ನಾವು ಡಿಫೈನ್ ಮಾಡೋಕ್ಕಿಂತ ಮುನ್ನ ಒಂದೆರಡು ಎಕ್ಸಾಂಪಲ್ನ ನಾವು ಇಲ್ಲಿ ಬರೆಯೋಣ. H2O ಸಾಲಿಡ್, H2O ಲಿಕ್ವಿಡ್, ಇಟ್ಸ್ ಎ ಫಿಸಿಕಲ್ ಚೇಂಜ್. C+O2 gives CO2, ಇಟ್ಸ್ ಎ ಕೆಮಿಕಲ್ ಚೇಂಜ್. ಇವೆರಡೂ ಕೂಡ ಕೆಮಿಕಲ್ ಈಕ್ವೇಷನ್ಸ್ಗೆ, ಕೆಮಿಕಲ್ ರಿಯಾಕ್ಷನ್ಸ್ಗೆ ಉದಾಹರಣೆಗಳು. ಹಾಗಾದರೆ ಇದನ್ನು ನೋಡ್ತಾನೆ ನಾವು ಈಕ್ವೇಷನ್ಸ್ನ ಅಥವಾ ರಿಯಾಕ್ಷನ್ಸ್ನ ಕರೆಕ್ಟಾಗಿ ಡಿಫೈನ್ ಮಾಡ್ಬೋದು. ಹಾಗಾದರೆ ಈಕ್ವೇಷನ್ಸ್ ಆ ರಿಯಾಕ್ಷನ್ಸ್ ಅಂದರೆ ಏನು? ಈಕ್ವೇಷನ್ಸ್ ಆ ರಿಯಾಕ್ಷನ್ಸ್ ಅಂದರೆ ಇಟ್ಸ್ ಎ ಸೈಂಟಿಫಿಕ್ ಮೆಥಡ್ ಆಫ್ ರೆಪ್ರೆಸೆಂಟಿಂಗ್ ಫಿಸಿಕಲ್ ಚೇಂಜಸ್ ಆ್ಯಂಡ್ ಕೆಮಿಕಲ್ ಚೇಂಜಸ್ ಇನ್ ಟರ್ಮ್ಸ್ ಆಫ್ ಫಾರ್ಮುಲಾಸ್ ಆ್ಯಂಡ್ ಸಿಂಬಲ್ಸ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಏನು ಈಕ್ವೇಷನ್ಸ್ ಅಂದರೆ? ಇಟ್ಸ್ ಎ ಸೈಂಟಿಫಿಕ್ ಮೆಥಡ್ ಆಫ್ ರೆಪ್ರೆಸೆಂಟಿಂಗ್ physical changes or chemical changes in terms of symbols and formulas of reactants and products. ಫಸ್ಟು ಈಕ್ವೇಷನ್ಸ್ ಆ ರಿಯಾಕ್ಷನ್ಸ್ ಅಂತ ಗೊತ್ತಾದರೆ ಹೆಚ್ಚು ಕಡಿಮೆ ನಮ್ಮ ಕೆಮಿಸ್ಟ್ರಿನಲ್ಲಿ ಎಲ್ಲ ಇದೇ ಬರೋದ್ರಿಂದ ಸುಲಭ ಆಗ್ತದೆ. ಮತ್ತು ಯಾವುದೇ ರಿಯಾಕ್ಷನ್ನ ನಾವು ಕಂಡಕ್ಟ್ ಮಾಡಿದಾಗ ಎಂಟೈರ್ ರಿಯಾಕ್ಟೆಂಟು ಇಮಿಡಿಯೇಟಾಗಿ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಪ್ರಾಡಕ್ಟ್ ಆಗಲ್ಲ. ಯಾವುದೇ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಬೇಕಾದ್ರೆ ಟೈಮ್ನ ತಗೊಳುತ್ತೆ. ಒಂದು ಯೂನಿಟ್ ಟೈಮ್ನಲ್ಲಿ ಇಷ್ಟು ರಿಯಾಕ್ಟೆಂಟು ಇಷ್ಟು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ.
ಹಾಗಾದರೆ ನಮ್ಮ ಎರಡನೇ ಟಾಪಿಕ್ ಏನು ಅಂದರೆ, ಮೊದಲನೇದು ಈಕ್ವೇಷನ್ಸ್ ಆಯಿತು, ಎರಡನೇದೇನು ಅಂದರೆ ದಟ್ ಈಸ್ ಕಾಲ್ಡ್ ರೇಟ್ ಆಫ್ ಎ ರಿಯಾಕ್ಷನ್. ರೇಟ್ ಆಫ್ ಎ ರಿಯಾಕ್ಷನ್ ನಾವು ವೆಲಾಸಿಟಿ ಆಫ್ ಎ ರಿಯಾಕ್ಷನ್ ಅಂತೂ ಕೂಡ ಕರಿತೀವಿ. ವೆಲಾಸಿಟಿ ಆಫ್ ಎ ರಿಯಾಕ್ಷನ್. ನಾನು ಆಗಲೇ ನಿಮಗೆ ತಿಳಿಸಿದ್ದೀನಿ, ಅಟ್ ಎ ಟೈಮ್ಗೆ ಎಲ್ಲ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಲ್ಲ. ರಿಯಾಕ್ಟೆಂಟು ಪ್ರಾಡಕ್ಟಾಗಿ ಕನ್ವರ್ಷನ್ ಆಗಬೇಕು ಅಂದರೆ, ರಿಯಾಕ್ಷನ್ನು ಕಂಪ್ಲೀಟ್ ಆಗಬೇಕು ಅಂದರೆ ಅದು ಅದರದ್ದೇ ಆದಂಥ ಒಂದು ಸಮಯನ ಬಳಸ್ಕೊಳ್ಳುತ್ತೆ. ಹಾಗಾಗಿ ಒಂದು ಯೂನಿಟ್ ಟೈಮ್ನಲ್ಲಿ ಎಷ್ಟು ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೋ ಅಥವಾ ಒಂದು ಯೂನಿಟ್ ಟೈಮ್ನಲ್ಲಿ ಎಷ್ಟು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೋ ಅದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಆರ್ ವೆಲಾಸಿಟಿ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಸಿಂಬಲ್. ಇದನ್ನು ಯಾವ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಪ್ಲಸ್ ಆರ್ ಮೈನಸ್ ಡಿ ಎಕ್ಸ್ ಬೈ ಡಿ ಟಿ ಆರ್ ವಿ ಅಂತ ಕರಿಬೋದು. ಜನರಲಿ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಹೇಳಿದಾಗ ಇದರ ಸಿಂಬಲ್ನ ಮೈನಸ್ ಡಿ ಆರ್ ಬೈ ಡಿ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕೇಳ್ತಾರೆ, ಕ್ವಶನ್ ಕೇಳ್ತಾರೆ, ಡಿಫೈನ್ ರೇಟ್ ಆಫ್ ಎ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಅಂತ. ಆಗ ಯಾವ ರೀತಿ ಆನ್ಸರ್ ಮಾಡಬೇಕು? ಸೊ ಇಟ್ ಈಸ್ ಡಿಪೆಂಡ್ ಆಸ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಇನ್ ಯೂನಿಟ್ ಟೈಮ್. ಅದೇ ಪ್ರಾಡಕ್ಟ್ ಕೇಳಿದ್ರೆ ಇಟ್ ಈಸ್ ಡಿಪೆಂಡ್ ಆಸ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ಹಾಗಾದರೆ ನೆಕ್ಸ್ಟ್ ಟಾಪಿಕ್ಕು, ವಾಟ್ ಈಸ್ ದ ಯೂನಿಟ್ ಆಫ್ ರೇಟ್ ಆಫ್ ಎ ರಿಯಾಕ್ಷನ್? ರೇಟ್ ಆಫ್ ಎ ರಿಯಾಕ್ಷನ್ಸ್ಗೂ ಕೂಡ ಯೂನಿಟ್ ಇದೆ. ರೇಟ್ ಆಫ್ ಎ ರಿಯಾಕ್ಷನ್ನ ಯಾವ ಯೂನಿಟಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಸಾಮಾನ್ಯವಾಗಿ ರೇಟ್ ಆರ್ ವೆಲಾಸಿಟಿ ಅಂದರೆ ರೇಟ್ ಆರ್ ವೆಲಾಸಿಟಿ, ಇದಕ್ಕೊಂದು ಡೆಫಿನೇಷನ್ಸ್ ಇದೆ, ಕಾನ್ಸಂಟ್ರೇಷನ್ ಬೈ ಟೈಮ್. ಕಾನ್ಸಂಟ್ರೇಷನ್ ಬೈ ಟೈಮ್. ರೇಟ್ ಆರ್ ವೆಲಾಸಿಟಿ ಅಂದರೆ ಕಾನ್ಸಂಟ್ರೇಷನ್ ಬೈ ಟೈಮ್. ಅದಕ್ಕೆ ವಾಟ್ ಈಸ್ ದ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಆರ್ ವಾಟ್ ಈಸ್ ದ ಯೂನಿಟ್ ಆಫ್ ವೆಲಾಸಿಟಿ ಆಫ್ ರಿಯಾಕ್ಷನ್? 1 ಮಾರ್ಕ್ ಕ್ವಶನ್ಸ್ಗೆ ಯೂಶಲಿ ಕೇಳ್ತಾನೆ ಇರ್ತಾರೆ. ನಮ್ಗೆ ಗೊತ್ತಿದೆ ಯೂನಿಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಅಂದರೆ ಮೋಲ್ ಪರ್ ಲೀಟರ್. ಯೂನಿಟ್ ಆಫ್ ಟೈಮ್ ಅಂದರೆ ಐದರ್ ಸೆಕೆಂಡ್ಸ್ ಆರ್ ಮಿನಿಟ್ಸ್. ಹಾಗಾಗಿ ವಾಟ್ ಈಸ್ ದ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಅಂತ ಕೇಳಿದಾಗ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಇದನ್ನಾದರೂ ಹೇಳ್ಬೋದು, ಅಥವಾ ಮೋಲ್ ಪರ್ ಲೀಟರ್ ಪರ್ ಮಿನಿಟ್ ಇದನ್ನಾದರೂ ಹೇಳ್ಬೋದು. ಸೊ ವಾಟ್ ಈಸ್ ದ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್? ಗೊತ್ತಾಗ್ತದೆ ಅಲ್ಲ? ಸೊ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಈಸ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಆರ್ ಮೋಲ್ ಪರ್ ಲೀಟರ್ ಪರ್ ಮಿನಿಟ್. ಸೊ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋದರೆ, ಈ ರೇಟ್ ಆಫ್ ಎ ರಿಯಾಕ್ಷನ್ ಆರ್ ವೆಲಾಸಿಟಿ ಆಫ್ ಎ ರಿಯಾಕ್ಷನ್ ಆಲ್ರೆಡಿ ನಮಗೆ ಗೊತ್ತು. ಅದನ್ನು ನಾವು ಆಲ್ಟ್ರ್ ಮಾಡ್ಕೊಳ್ಬೋದು, ಬದಲಾವಣೆ ಮಾಡ್ಬೋದು, ವೇರಿ ಮಾಡ್ಬೋದು. ಹಾಗಾದರೆ ನಮ್ಮ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ಎ ರಿಯಾಕ್ಷನ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ಎ ರಿಯಾಕ್ಷನ್. ಯಾವ್ಯಾವ ಫ್ಯಾಕ್ಟ್ರು ರೇಟ್ ಆಫ್ ಎ ರಿಯಾಕ್ಷನ್ನ ಅಫೆಕ್ಟ್ ಮಾಡ್ತವೆ, ವೇರಿ ಮಾಡ್ತವೆ, ವ್ಯತ್ಯಾಸ ಮಾಡ್ತವೆ? ಇದು ವ್ಯತ್ಯಾಸ ಆಗುವಂಥದ್ದು ಅಂತ ನಮಗೆ ಗೊತ್ತಿರಬೇಕು. ಹಾಗಾದರೆ ರೇಟ್ ಆಫ್ ಎ ರಿಯಾಕ್ಷನ್ನ ವೇರಿ ಮಾಡುವಂಥ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಯಾವುದು ಅಂದರೆ ಮೊದಲನೇದು ಟೆಂಪ್ರೇಚರ್. ನಮಗೆ ಗೊತ್ತು, ಟೆಂಪ್ರೇಚರ್ ಜಾಸ್ತಿ ಆದರೆ ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆದರೆ ರೇಟ್ ಆಫ್ ರಿಯಾಕ್ಷನ್ ಕಡಿಮೆ ಆಗುತ್ತೆ. ಎರಡನೇದು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಆರ್ ಪ್ರೆಷರ್ ಆಫ್ ದಿ ರಿಯಾಕ್ಟೆಂಟ್ಸ್. ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಮೇಲೆ, ಪ್ರೆಷರ್ ಆಫ್ ದಿ ರಿಯಾಕ್ಟೆಂಟ್ಸ್ ಮೇಲೂ ಕೂಡ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ. ಮೂರನೇದು ಕೆಟಲಿಸ್ಟ್. ಕೆಟಲಿಸ್ಟು ರೇಟ್ ಆಫ್ ರಿಯಾಕ್ಷನ್ ಆಲ್ಟ್ರ್ ಮಾಡುತ್ತೆ, ಕೆಟಲಿಸ್ಟ್. ನಾಲ್ಕನೇದಕ್ಕೆ ಬಂದರೆ ನಾವು ನೇಚರ್ ಆಫ್ ದಿ ರಿಯಾಕ್ಟೆಂಟ್ಸ್. ನಮಗೆ ಗೊತ್ತು, ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಂದರೆ ಸ್ಲೋ ರಿಯಾಕ್ಷನ್ಸ್, ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಂದರೆ ಫಾಸ್ಟ್ ರಿಯಾಕ್ಷನ್ಸ್. ನೀವು ಯಾವುದಾದ್ರೂ ಆರ್ಗ್ಯಾನಿಕ್ ಸಿಂಥಸಿಸ್ ಮಾಡಬೇಕಾದ್ರೆ, ಯಾವುದಾದ್ರು ಡ್ರಗ್ ಸಿಂಥಸೈಸ್ ಮಾಡೋಕ್ಕೆ ಹೋಗ್ತೀರಾ, ಅದೆಲ್ಲ ತುಂಬ ಸ್ಲೋ. ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆದರೆ ಫಾಸ್ಟಾಗಿ ಆಗುತ್ತೆ. ಹಾಗಾಗಿ ರೇಟ್ ಆಫ್ ರಿಯಾಕ್ಷನ್ನ ಅಫೆಕ್ಟ್ ಮಾಡುವಂಥ 4 ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಯಾವುದು ಅಂತ ಎಕ್ಸಾಮ್ ಕೇಳ್ತಾನೆ ಇರ್ತಾರೆ. ಮತ್ತು ಅದನ್ನ ಆಲ್ಟ್ರ್ ಮಾಡೋದಕ್ಕೆ ನಮಗೆ ಅದ್ರ ಬಗ್ಗೆ ನಾಲೆಡ್ಜು ಬೇಕಾಗ್ತದೆ ಒಂದು ರಿಯಾಕ್ಷನ್ ಕಂಡಕ್ಟ್ ಮಾಡಿದಾಗ. ಅದು ಯಾವ್ಯಾವುದು ಅಂದರೆ ಟೆಂಪ್ರೇಚರ್, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರೆಷರ್ ಆಫ್ ದಿ ರಿಯಾಕ್ಟೆಂಟ್, ಮತ್ತು ಕೆಟಲಿಸ್ಟ್, ನೇಚರ್ ಆಫ್ ದಿ ರಿಯಾಕ್ಟೆಂಟ್. ಇಷ್ಟು ಫ್ಯಾಕ್ಟ್ರು ರೇಟ್ ಆಫ್ ರಿಯಾಕ್ಷನ್ನ ಆಲ್ಟ್ರ್ ಮಾಡ್ತವೆ. ಹೀಗೆ ರೇಟ್ ಆಫ್ ರಿಯಾಕ್ಷನ್ಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್ ನಮಗೆ ಗೊತ್ತಿರಬೇಕು. ಅದಾದ ನಂತರ
ಮೋಲಾರ್ ಕಾನ್ಸಂಟ್ರೇಷನ್ ಅಂದ್ರೇನು? ನಾವು ಯೂನಿಟ್ ಆಫ್ ಕಾನ್ಸಂಟ್ರೇಷನ್ನ ಓದಿದ್ದೀವಿ. ಮೇಯ್ನಾಗಿ ನಾವು ಸಬ್ಜೆಕ್ಟ್ನ ಒಂದು ಇನ್ ಡೆಪ್ತ್ ಕಲಿಯೋದು ಪಿ ಯು ಸಿ ಲೆವೆಲ್ಗೆ ಬಂದಾಗ ಮೋಲಾರ್ ಕಾನ್ಸಂಟ್ರೇಷನ್ನ ಇನ್ನೊಂದು ವರ್ಡು ಮೋಲಾರ್ ಕಾನ್ಸಂಟ್ರೇಷನ್ ಆರ್ ಆ್ಯಕ್ಟಿವ್ ಮಾಸ್ ಅಂತ ಕರಿತೀವಿ. ಇದನ್ನು ಆರ್ ಆ್ಯಕ್ಟಿವ್ ಮಾಸ್, ನಥಿಂಗ್ ಬಟ್ ಮೊಲ್ಯಾರಿಟಿ ಅಂತ ಬೇಕಾದರೂ ಕರಿಬೋದು. ಇದು ಸೆಕೆಂಡ್ ಇಯರ್ಗೂ ಕೂಡ ಬರುತ್ತೆ, ಅಲ್ಲಿಗೆ ಬಂದಾಗ ಅದನ್ನು ತಿಳ್ಕೊಳ್ಳೋಣ. ವಾಟ್ ಈಸ್ ಮೀನ್ಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆರ್ ಆ್ಯಕ್ಟಿವ್ ಮಾಸ್ ಆರ್ ಮೊಲ್ಯಾರಿಟಿ, ಅದು ನಮಗೆ ಗೊತ್ತಿರಬೇಕು. ಸೊ ಮೋಲಾರ್ ಕಾನ್ಸಂಟ್ರೇಷನ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ present in 1 liter of a solution. ಎಷ್ಟು ಮೋಲ್ಸ್ ಆಫ್ ದಿ ಸಲ್ಯೂಟು 1 ಲೀಟರ್ ಆಫ್ ಎ ಸೊಲ್ಯೂಷನ್ ಇರುತ್ತೋ ಇಟ್ ಇಸ್ ಕಾಲ್ಡ್ ಮೋಲಾರ್ ಕಾನ್ಸಂಟ್ರೇಷನ್, ನಥಿಂಗ್ ಬಟ್ ಆ್ಯಕ್ಟಿವ್ ಮಾಸ್, ನಥಿಂಗ್ ಬಟ್ ಮೊಲ್ಯಾರಿಟಿ. ಇದನ್ನು ಸ್ಕ್ವೇರ್ ಬ್ರಾಕೆಟಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದರ ಯೂನಿಟು ಮೋಲ್ ಪರ್ ಲೀಟರ್. ವಾಟ್ ಇಸ್ ದ ಯೂನಿಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್? ಮೋಲ್ ಪರ್ ಲೀಟರ್ ಅಥವಾ ಮೋಲ್ ಪರ್ ಡಿ ಎಮ್ ಕ್ಯೂಬ್ ಅಂತ ಬೇಕಾದರೂ ಕರಿಬೋದು. ಹಾಗಾಗಿ ಡಿಫೈನ್ ಮೊಲ್ಯಾರಿಟಿ, ಡಿಫೈನ್ ಮೋಲಾರ್ ಕಾನ್ಸಂಟ್ರೇಷನ್, ಡಿಫೈನ್ ಆ್ಯಕ್ಟಿವ್ ಮಾಸ್ ಅಂದರೆ ನೀವು ಈಗ ಡಿಫೈನ್ ಮಾಡಬೇಕು. 1 ಲೀಟರ್ ಆಫ್ ಎ ಸೊಲ್ಯೂಷನಲ್ಲಿ ಎಷ್ಟು ಮೋಲ್ಸ್ ಆಫ್ ದಿ ಸಲ್ಯೂಟ್ ಇರುತ್ತೋ ಇದು ತಿಳ್ಕೊಳ್ಬೇಕು ನೀವು. ಎಷ್ಟು ಮೋಲ್ಸು ಎಷ್ಟು ಲೀಟ್ರಲ್ಲಾದರೂ ಇರ್ಬೋದು, ನಿಮಗದು ಬೇಕಾಗಿಲ್ಲ. 1 ಲೀಟ್ರಲ್ಲಿ ಎಷ್ಟು ಮೋಲ್ಸ್ ಇದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತಿರೋ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಮೋಲಾರ್ ಕಾನ್ಸಂಟ್ರೇಷನ್ ಆರ್ ಆ್ಯಕ್ಟಿವ್ ಮಾಸ್ ಆರ್ ಮೊಲ್ಯಾರಿಟಿ. ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಅದು ಸ್ಕ್ವೇರ್ ಬ್ರ್ಯಾಕೆಟಿಂದ ರೆಪ್ರೆಸೆಂಟ್ ಮಾಡ್ತೀವಿ ಸಿಂಬಲ್. ಅದರ ಯೂನಿಟ್ ಯಾವುದು ಅಂದರೆ ಮೋಲ್ ಪರ್ ಲೀಟರ್. ಲಾ ಆಫ್ ಮಾಸ್ ಆ್ಯಕ್ಷನ್. ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ಗೂ ಕೂಡ ನಾವು ಲಾ ಆಫ್ ಮಾಸ್ ಆ್ಯಕ್ಷನ್ನ ಅಪ್ಲೈ ಮಾಡ್ಬೋದು. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ರೇಟ್ ಆರ್ ವೆಲಾಸಿಟಿ ಆಫ್ ರಿಯಾಕ್ಷನ್ನ ವೇರಿ ಮಾಡ್ಬೋದು ಬೈ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಹಾಗಾಗಿ ನಾವು ರೇಟ್ ಆರ್ ವೆಲಾಸಿಟಿ ಆಫ್ ರಿಯಾಕ್ಷನ್ನ ಟೆಂಪ್ರೇಚರ್ ವೇರಿ ಮಾಡಿದ್ರೂ ವೇರಿ ಆಗುತ್ತೆ, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ವೇರಿ ಮಾಡಿದ್ರೂ ಕೂಡ ರೇಟ್ ಆರ್ ವೆಲಾಸಿಟಿ ಆಫ್ ರಿಯಾಕ್ಷನ್ ವ್ಯತ್ಯಾಸ ಆಗುತ್ತೆ. ಬಟ್ ಎರಡನ್ನೂ ಅಟ್ ಎ ಟೈಮ್ಗೆ ವೇರಿ ಮಾಡಿ ರೇಟ್ ಆಫ್ ರಿಯಾಕ್ಷನ್ನ ಕಂಡುಹಿಡಿಯೋಕ್ಕಾಗಲ್ಲ. ಯಾಕೆಂದರೆ ಅದರ ಎಫೆಕ್ಟು ಟೆಂಪ್ರೇಚರ್ದ, ಅದರ ಎಫೆಕ್ಟು ಕಾನ್ಸಂಟ್ರೇಷನ್ದ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಒಂದ್ರ ಎಫೆಕ್ಟು ಯಾವುದ್ರದ್ದು ಅಂತ ಗೊತ್ತಾಗಬೇಕು ಅಂದರೆ ಇನ್ನೊಂದನ್ನು ಕಾನ್ಸ್ಟೆಂಟ್ ಇಡಲೇಬೇಕು. ಈಗ ಎಕ್ಸಾಂಪಲ್, ಒಂದು ರಿಯಾಕ್ಷನ್ ನಾನು ಇಲ್ಲಿ ಕಂಡಕ್ಟ್ ಮಾಡ್ತೀನಿ. ದಟ್ ಈಸ್ A ಪ್ಲಸ್ ಬಿ ಗಿವ್ಸ್ ಪ್ರಾಡಕ್ಟ್. ಇದನ್ನ ಕಾನ್ಸ್ಟೆಂಟ್ ಟೆಂಪ್ರೇಚರ್ನಲ್ಲಿ ನಾನು ಕಂಡಕ್ಟ್ ಮಾಡ್ತೀನಿ. ಕಾನ್ಸ್ಟೆಂಟ್ ಟೆಂಪ್ರೇಚರ್ನಲ್ಲಿ ರೇಟ್ ಆಫ್ ರಿಯಾಕ್ಷನ್ ಮೈನಸ್ dr/dt ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ರೈಸ್ ಟು ದೇರ್ ಪವರ್ಸ್. ಇದನ್ನು ನಾವು ಲಾ ಆಫ್ ಮಾಸ್ ಆ್ಯಕ್ಷನ್ ಅಂತ ಕರಿತೀವಿ. ಸ್ಟೇಟ್ ಲಾ ಆಫ್ ಮಾಸ್ ಆ್ಯಕ್ಷನ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ರೇಟ್ ಆಫ್ ಎನಿ ಕೆಮಿಕಲ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ರೈಸ್ ಟು ದೇರ್ ಪವರ್ಸ್. ಈ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡು ಎಲ್ಲ ಕೆಮಿಕಲ್ ಈಕ್ವೇಷನ್ಸ್ಗೂ ನಾವು ಲಾ ಆಫ್ ಮಾಸ್ ಆ್ಯಕ್ಷನ್ ಅಪ್ಲೈ ಮಾಡ್ಬೋದು. ಲಾ ಆಫ್ ಮಾಸ್ ಆ್ಯಕ್ಷನ್ ಅಪ್ಲೈ ಮಾಡೋದಕ್ಕಿಂತ ಮುನ್ನ ಆ ಸ್ಟೇಟ್ಮೆಂಟು ನಮಗೆ ಪಕ್ಕಾ ಗೊತ್ತಿರಬೇಕು. ವಾಟ್ ಈಸ್ ಲಾ ಆಫ್ ಮಾಸ್ ಆ್ಯಕ್ಷನ್? At constant temperature, rate of any chemical reaction is directly proportional to product of molar concentration of the reactant raised to their powers. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. So formation of ammonia can be represented by a equation N2 plus 3H2 gives 2NH3. This is the equation for the formation of ammonia with the help of nitrogen and hydrogen. ಈಗ ಇದಕ್ಕೆ ನಾನು ಆಲ್ರೆಡಿ ಅಪ್ಲೈ ಮಾಡಿದಾಗೆ ನೀವು ಲಾ ಆಫ್ ಮಾಸ್ ಆ್ಯಕ್ಷನ್ ಅಪ್ಲೈ ಮಾಡ್ಬೋದು, ಹೌದಲ್ವಾ? ಹೇಗೆ ಮಾಡೋದು? ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆಗಲೇ ಹೇಳಿದ್ದೀನಿ. ಎರಡೆರಡನ್ನೇ ವೇರಿ ಮಾಡಿ ನಾವು ಯಾವುದ್ರದ್ದು ಇದು ಎಫೆಕ್ಟ್ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಒಂದನ್ನು ಕಾನ್ಸ್ಟೆಂಟ್ ಮಾಡಲೇಬೇಕು. ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇಟ್ಟಾಗ ರೇಟ್ ಆಫ್ ಎ ರಿಯಾಕ್ಷನ್ ಮೈನಸ್ dr/dt ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಯಾವ ಟು ಟೇಕ್ ಓನ್ಲಿ ರಿಯಾಕ್ಟೆಂಟ್, ಪ್ರಾಡಕ್ಟ್ ತಗೊಳ್ಬಾರ್ದು. ಹೇಗೆ ಮಾಡೋದು? ಮೈನಸ್ dr/dt ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಯಾವುದು ರಿಯಾಕ್ಟೆಂಟ್ ಇಲ್ಲಿರೋದು? ನೈಟ್ರೋಜನ್. ಇನ್ನೊಂದು ರಿಯಾಕ್ಟೆಂಟ್ ಯಾವುದಿದೆ? ಹೈಡ್ರೋಜನ್. ಇದ್ರ ಪವರ್ ಎಷ್ಟಿದೆ? 1. ಇದ್ರ ಪವರ್ ಎಷ್ಟಿದೆ? 3.
ಸೊ ಹೀಗೆ ಎಲ್ಲ ಕೆಮಿಕಲ್ ಈಕ್ವೇಷನ್ಸ್ಗೆ ನಾವು ಲಾ ಆಫ್ ಮಾಸ್ ಆ್ಯಕ್ಷನ್ನ ಅಪ್ಲೈ ಮಾಡ್ಬೋದು. ಓಕೆನಾ? ಎನಿ ಡೌಟ್? ಸೊ ನಾವು ಪ್ರೊಪೋರ್ಷನಾಲಿಟಿ ಸೈನ್ನ ತೆಗೆದ್ರೆ ನಿಮ್ಗೆ ಗೊತ್ತು, ಎಲ್ಲೇ ಪ್ರೊಪೋರ್ಷನಾಲಿಟಿ ಸೈನ್ನ ತೆಗೆದಾಗ ನಾವು ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥ ಕಾನ್ಸ್ಟೆಂಟ್ ಸ್ಮಾಲ್ ಕೆ, ಇದನ್ನು ನಾವು ರೇಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ವಾಟ್ ಇಸ್ ದ ಸಿಂಬಲ್ ಆಫ್ ರೇಟ್ ಕಾನ್ಸ್ಟೆಂಟ್? ಸ್ಮಾಲ್ ಕೆ. ಯಾವಾಗ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು? ನಾವು ಪ್ರೊಪೋರ್ಷನಾಲಿಟಿ ಸೈನ್ನ ರಿಮೂವ್ ಮಾಡಿದಾಗ ನಾವು ರೇಟ್ ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಇದನ್ನು ನಾವು ಈ ಈಕ್ವೇಷನ್ನ -dr/dt is equal to K into molar concentration of nitrogen to the power of 1 into molar concentration of hydrogen to the power of 3. ಇದನ್ನು ನಾವು ರೇಟ್ ಲಾ ಆರ್ ರೇಟ್ ಈಕ್ವೇಷನ್ ಆರ್ ರೇಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಯಾವುದನ್ನು? -dr/dt is equal to K into molar concentration of N2 to the power of 1 into molar concentration of S2 to the power of 3. ಇದನ್ನು ರೇಟ್ ಈಕ್ವೇಷನ್ ಫಾರ್ ದಿ ಫಾರ್ಮೇಷನ್ ಆಫ್ ಅಮೋನಿಯಾ. ಹಾಗಾದರೆ ರೇಟ್ ಈಕ್ವೇಷನ್ ಅಂದ್ರೇನು? ರೇಟ್ ಲಾ ಅಂದ್ರೇನು? ರೇಟ್ ಎಕ್ಸ್ಪ್ರೆಷನ್ ಅಂದ್ರೇನು? ನೋಡಿ, ಎಲ್ಲ ಇಲ್ಲೇ ಇದೆ ನಿಮಗೆ. ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನೋಡಿದ್ರೆ ಈ ಡೆಫಿನೇಷನ್ ನೀವು ಸುಲಭವಾಗಿ ಹೇಳ್ಬೋದು. ಹಾಗಾದರೆ ರೇಟ್ ಲಾ ಅಂದ್ರೇನು? ಇಟ್ಸ್ ಎನ್ ಎಕ್ಸ್ಪ್ರೆಷನ್ ವಿಚ್ ರಿಲೇಟ್ಸ್ rate of a reaction, rate constant of a reaction, molar concentration of the reactants and their powers. Rate of a reaction na, rate constant na, molar concentration of the reactant na, ಅದರ ಪವರ್ನ ರಿಲೇಟ್ ಮಾಡುವಂಥ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ನಾವು ರೇಟ್ ಈಕ್ವೇಷನ್, ರೇಟ್ ಲಾ, ಆ ರೇಟ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ನೀವು ಎಲ್ಲ ಕೆಮಿಕಲ್ ಈಕ್ವೇಷನ್ಸ್ಗೂ ಕೂಡ ರೇಟ್ ಈಕ್ವೇಷನ್ನ ಬರಿಬೋದು. ಎಕ್ಸಾಂಪಲ್ ಇನ್ನೊಂದು ತಗೊಳ್ಳೋಣ. ಫಾರ್ಮೇಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಫ್ರಮ್ ಸಲ್ಫರ್ ಡೈಆಕ್ಸೈಡ್. ನಿಮ್ಗೆ ಗೊತ್ತು, ದ ಈಕ್ವೇಷನ್ ಫಾರ್ ದಿ ಫಾರ್ಮೇಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಫ್ರಮ್ ಸಲ್ಫರ್ ಡೈಆಕ್ಸೈಡ್ ಈಸ್, ಹೀಗೆ ಬರೆಯೋದು ಅದನ್ನು. ಇಟ್ ಈಸ್ ದ ಈಕ್ವೇಷನ್ ಫಾರ್ ದಿ ಫಾರ್ಮೇಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಫ್ರಮ್ ಸಲ್ಫರ್ ಡೈಆಕ್ಸೈಡ್. ಇದು ಕೆಮಿಕಲ್ ಈಕ್ವೇಷನ್ಸ್. ಡೆಫಿನೇಷನ್ ಇವಾಗಲೇ ಹೇಳಿದ್ದೀರಾ. ಇದಕ್ಕೆ ಲಾ ಆಫ್ ಮಾಸ್ ಆ್ಯಕ್ಷನ್ ಅಪ್ಲೈ ಮಾಡಿ ರೇಟ್ ಈಕ್ವೇಷನ್ ಬರೀರಿ ಅಂದರೆ ಬರಿಬೋದಲ್ವ? ಈಗ ಆಲ್ರೆಡಿ 2 ಬರ್ತಿದ್ದೀವಿ ನಾವು. ಹಾಗಾದರೆ ಹೇಗೆ ಬರೀದಪ್ಪ ಇದನ್ನು? ಸೊ -dr/dt ಆರ್ ವಿ, ಸುಲಭ ಅಂದರೆ ವಿ ಹಾಕೊಳ್ಬೋದು. ವಿ ಈಸ್ ಈಕ್ವಲ್ ಟು ಕೆ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ SO2 ಸ್ಕ್ವೇರ್ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ O2. ಯಾವುದೇ ಕಾರಣಕ್ಕೆ ಪ್ರಾಡಕ್ಟ್ ತಗೊಳ್ಬಾರ್ದು. ಬಿಕಾಸ್ ರೇಟ್ ಆಫ್ ಎ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಇಲ್ಲಿ ಯಾವುದೇ ಕಾರಣಕ್ಕೆ ಪ್ರಾಡಕ್ಟ್ ಬರಬಾರ್ದು. ಹೀಗೆ ನಾವು ಕೆಮಿಕಲ್ ಈಕ್ವೇಷನ್ಸ್ಗೆ ರೇಟ್ ಲಾನ, ರೇಟ್ ಈಕ್ವೇಷನ್ನ, ರೇಟ್ ಎಕ್ಸ್ಪ್ರೆಷನ್ನ ಬರ್ಕೊಳ್ಬೋದು ವಿತ್ ದ ಹೆಲ್ಪ್ ಆಫ್ ಲಾ ಆಫ್ ಮಾಸ್ ಆ್ಯಕ್ಷನ್. ನಾವು ಯಾವುದೋ ರೇಟ್ ಈಕ್ವೇಷನ್, ರೇಟ್ ಲಾ, ರೇಟ್ ಎಕ್ಸ್ಪ್ರೆಷನ್ಸ್ ಹೇಳಾಗಿದೆ. ನೆಕ್ಸ್ಟು ಸಿಗ್ನಿಫಿಕೆನ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ಸರ್, ರೇಟ್ ಈಕ್ವೇಷನ್ ಬರೆಯುವಾಗ ಇದೇನಪ್ಪ ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ಬಿಟ್ರು, ಸ್ಮಾಲ್ ಕೆ ಇಸ್ ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ಬಿಟ್ರು. ಇದ್ರ ಮಹತ್ವ ಏನು? ಈ ಸ್ಮಾಲ್ ಕೆ ಇಂದ ನಮಗೇನು ಸಿಗುತ್ತೆ? ಈ ಕೆ ಪಾತ್ರ ಏನು ಈ ಈಕ್ವೇಷನಲ್ಲಿ? ಈ ರೇಟ್ ಲಾದಲ್ಲಿ, ಲಾ ಆಫ್ ಮಾಸ್ ಆ್ಯಕ್ಷನಲ್ಲಿ, ಸೊ ರೇಟ್ ಆಫ್ ರಿಯಾಕ್ಷನಲ್ಲಿ ಈ ಕೆ ಮಹತ್ವ ಏನು? ಕೆ ಇಂದ ಜನಕ್ಕೆ ಏನು ಗೊತ್ತಾಗುತ್ತೆ? ನಮಗೇನು ಗೊತ್ತಾಗುತ್ತೆ? ಆ ಸಬ್ಜೆಕ್ಟ್ ಚಾಪ್ಟರ್ ಕಲಿಯೋರಿಗೆ ಏನು ಗೊತ್ತಾಗುತ್ತೆ? ದಟ್ ಇಸ್ ಕಾಲ್ಡ್ ಸಿಗ್ನಿಫಿಕೆನ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್. ಕೇನ ಮಹತ್ವ ನಾವು ಸರ್ ಬೇಜಾನ್ ಸರಿ ಹೇಳ್ತಾ ಇದ್ದೀವಿ. ವಿದ್ಯೆಯ ಮಹತ್ವ, ಹಣದ ಮಹತ್ವ, ಬುದ್ಧಿವಂತಿಕೆ ಮಹತ್ವ ಮತ್ತು ಬಿಹೇವಿಯರ್ನ ಮಹತ್ವ. ಹಾಗೆ ಎಲ್ಲದಕ್ಕೂ ಕೂಡ ತಂದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಅದೇ ರೀತಿ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ ಅಂದರೆ, ಫಸ್ಟ್ ಒನ್, ಕೆ ಜಾಸ್ತಿ ಇದ್ದರೆ ರಿಯಾಕ್ಷನ್ನು ಫಾಸ್ಟಾಗಿರುತ್ತೆ, ಕೆ ಕಡಿಮೆ ಇದ್ದರೆ ರಿಯಾಕ್ಷನ್ನು ಸ್ಲೋ ಆಗಿರುತ್ತೆ. ನಿಮ್ಮ ರಿಯಾಕ್ಷನ್ ಫಾಸ್ಟಾಗಿ ಆಗಬೇಕಾ? ಕೆ ಜಾಸ್ತಿ ಇರಬೇಕು. ದ ವ್ಯಾಲ್ಯೂ ಆಫ್ ಕೆ ಡಿಸೈಡ್ಸ್ whether the reaction is fast or slow. That is, higher the value of rate constant, faster is the reaction, lesser the value of rate constant, slower is the reaction. Second one, rate constant is constant at constant temperature. Temperature constant iddaga rate constant constant agutte. When the temperature increases,
ರೇಟ್ ಕಾನ್ಸ್ಟೆಂಟ್ ಕ್ಯಾನ್ ಆಲ್ಸೋ ಇನ್ಕ್ರೀಸಸ್. ಏನಿದ್ರ ಅರ್ಥ? ನೀನು ರೇಟ್ ಕಾನ್ಸ್ಟೆಂಟೇ ಇನ್ಕ್ರೀಸ್ ಮಾಡಿ, ರೇಟ್ ಆಫ್ ಎ ರಿಯಾಕ್ಷನ್ ಇನ್ಕ್ರೀಸ್ ಮಾಡಿ, ಬೇಗ ಪ್ರಾಡಕ್ಟ್ ಬಂದು ಬೇಗ ಮನೆಗೆ ಹೋಗಬೇಕು, ಬೇಗ ಲಾಭ ಮಾಡಬೇಕು ಅಂದರೆ ನೀನು ಟೆಂಪ್ರೇಚರ್ನ ಜಾಸ್ತಿ ಮಾಡು, ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗುತ್ತೆ, ಬೇಗ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗುತ್ತೆ, ನಿನ್ನ ವರ್ಕು ಬೇಗ ಕಂಪ್ಲೀಟ್ ಆಗುತ್ತೆ, ನಿನಗೇನು ಸಿಗಬೇಕು ಅದು ಬೇಗ ಸಿಗುತ್ತೆ. ಹಾಗಾಗಿ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ರೇಟ್ ಕಾನ್ಸ್ಟೆಂಟ್ ಜಾಸ್ತಿ ಆಗುತ್ತೆ, ರೇಟ್ ಕಾನ್ಸ್ಟೆಂಟ್ ಜಾಸ್ತಿ ಆದರೆ ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಜಾಸ್ತಿ ಆದರೆ ಬೇಗ ಕಂಪ್ಲೀಷನ್ ವಿತಿನ್ನೇ ಕಡಿಮೆ ಅವರ್ನಲ್ಲಿ ಆಗುತ್ತೆ, ಲೇಬರ್ ಪ್ರಾಬ್ಲಮ್ ಬರಲ್ಲ, ಅಷ್ಟು ಖರ್ಚಾಗುವಂಥ ಚಾನ್ಸಸ್ ಇರಲ್ಲ. ಮತ್ತು ರೇಟ್ ಕಾನ್ಸ್ಟೆಂಟ್ ಡಸ್ ನಾಟ್ ಚೇಂಜಸ್ ಡ್ಯೂರಿಂಗ್ ಎ ರಿಯಾಕ್ಷನ್ ನಡೆಯುವಾಗ ಮಧ್ಯ ಚೇಂಜ್ ಆಗಲ್ಲ. ರೇಟ್ ಕಾನ್ಸ್ಟೆಂಟು ಖಂಡಿತ ಇಟ್ ಡಸ್ ನಾಟ್ ಚೇಂಜಸ್ ಡ್ಯೂರಿಂಗ್ ಎ ರಿಯಾಕ್ಷನ್. ಅದು ಒಂದು ರಿಯಾಕ್ಷನಲ್ಲಿ ಅದು ಕಾನ್ಸ್ಟೆಂಟೇ ಇರುತ್ತೆ, ನಾವೇನಾದರೂ ವೇರಿ ಮಾಡಿದ್ರೆ ಮಾತ್ರ ಅದು ಚೇಂಜ್ ಆಗೋದು. 4ನೇದು ರೇಟ್ ಕಾನ್ಸ್ಟೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್. ತುಂಬ ಇಂಪಾರ್ಟೆಂಟು. ಸುಮಾರು ಮಕ್ಕಳು ಇದನ್ನ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಮಿಸ್ ಮಾಡ್ಕೊಳ್ತಾನೆ ಇರ್ತಾರೆ. ರೇಟ್ ಆಫ್ ಎ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಒಪ್ಕೊಳ್ಳೋಣ, ರೇಟ್ ಕಾನ್ಸ್ಟೆಂಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ನ ಚೇಂಜ್ ಮಾಡಿದಾಗ ರೇಟ್ ಕಾನ್ಸ್ಟೆಂಟ್ ಚೇಂಜ್ ಆಗಲ್ಲ, ಬಟ್ ರೇಟ್ ಚೇಂಜ್ ಆಗುತ್ತೆ. ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿದ್ದರೆ ನೀವು ಯಾವ ಸ್ಟೆಪ್ಪಲ್ಲೂ ಕೂಡ ಕನ್ಫ್ಯೂಷನ್ ಆಗುವಂಥದ್ದು, ತಪ್ಪು ಮಾಡುವಂಥದ್ದು ಬರಲ್ಲ. ಹಾಗಾದರೆ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್? The value of rate constant decides whether the reaction is fast or slow. Rate constant is constant at constant temperature. It can increase by increasing temperature. Number 3, rate constant does not changes during a reaction. Number 4, rate constant does not depends on molar concentration of the reactants. ಹೀಗೆ ನಾವು ಸಿಗ್ನಿಫಿಕೆನ್ಸ್ ಆಫ್ ರೇಟ್ ಕಾನ್ಸ್ಟೆಂಟ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಮತ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮಿನಾಲಜಿಗೆ ಬಂದರೆ ನಮಗೆ ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೇನು, ಇರ್ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂದ್ರೇನು. A+B ಗಿವ್ಸ್ C+D. ಇದು ಒಂದೇ ಡೈರೆಕ್ಷನಲ್ಲಿದೆ ನೋಡಿ, ಫಾರ್ವರ್ಡ್ ಡೈರೆಕ್ಷನಲ್ಲಿದೆ, ಅದಕ್ಕೆ ಇದನ್ನು ನಾವು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ. ಅದೇ A+B ಗಿವ್ಸ್ C+D ಹೀಗಿದೆ ನೋಡಿ, ಇಲ್ಲಿ ಫಾರ್ವರ್ಡ್ ಡೈರೆಕ್ಷನು ಇದೆ, ಬ್ಯಾಕ್ವರ್ಡ್ ಡೈರೆಕ್ಷನು ಇದೆ, ಅದಕ್ಕೆ ಇದನ್ನು ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ. ವಾಟ್ ಆರ್ ದ 2 types of reactions here? Irreversible reactions and reversible reaction. Irreversible reaction ಅಂದರೆ ಒಂದೇ ಡೈರೆಕ್ಷನಲ್ಲಿ ಆಗುತ್ತೆ, ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ 2 ಡೈರೆಕ್ಷನಲ್ಲಿ ಆಗುತ್ತೆ. ನಮ್ಮ ಚಾಪ್ಟರ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇದೆಯಲ್ಲ, ಇದು ಅಪ್ಲೈ ಆಗೋದೆ ಓನ್ಲಿ ಫಾರ್ ರಿವರ್ಸಿಬಲ್ ರಿಯಾಕ್ಷನ್. ಡೋಂಟ್ ಎಕ್ಸ್ಪೆಕ್ಟ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಫಾರ್ ಇರ್ರಿವರ್ಸಿಬಲ್ ರಿಯಾಕ್ಷನ್ಸ್. ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ ಫಾರ್ವರ್ಡು ಇರಬೇಕು, ಬ್ಯಾಕ್ವರ್ಡು ಇರಬೇಕು. ಇಟ್ ಮೀನ್ ಎ ರಿಯಾಕ್ಷನ್ ವಿಚ್ ಕ್ಯಾನ್ ಅಕರ್ಸ್ both in forward direction and backward direction is called reversible reaction. ಸೊ ನಮ್ಮ ಕೆಮಿಕಲ್ ಈಕ್ವಿಲಿಬ್ರಿಯಮನ್ನು ಡಿಫೈನ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡಬೇಕಾಗಿರುವಂಥ ರಿಯಾಕ್ಷನ್ಸ್ ಯಾವುದು? ರಿವರ್ಸಿಬಲ್ ರಿಯಾಕ್ಷನ್ಸ್. ಈಗ ಇಷ್ಟು ಟರ್ಮ್ಸ್ನ ಮಹತ್ವ ನಮಗೆ ಗೊತ್ತಾದ ಮೇಲೆ, ಇಷ್ಟು ಟರ್ಮ್ಸ್ ನಮಗೆ ಪಕ್ಕಾ ಕ್ಲಿಯರ್ ಆದಮೇಲೆ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಡಿಫೈನ್ ಮಾಡ್ಬೋದು. ಈಗ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಡಿಫೈನ್ ಮಾಡೋದಕ್ಕೆ 2 ಥರ ಡಿಫೈನ್ ಮಾಡಬೇಕಾಗುತ್ತೆ. ಒಂದು, ಫಿಸಿಕಲ್ ಪ್ರೋಸೆಸ್ಸಲ್ಲೂ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಡಿಫೈನ್ ಮಾಡಬೇಕು, ಕೆಮಿಕಲ್ ಪ್ರೋಸೆಸ್ಸಲ್ಲೂ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಡಿಫೈನ್ ಮಾಡಬೇಕು. ಹಾಗಾದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಫಿಸಿಕಲ್ ಪ್ರೋಸೆಸ್ಸಲ್ಲಿ ಯಾವ ರೀತಿ ಡಿಫೈನ್ ಮಾಡೋದು, ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಕೆಮಿಕಲ್ ಪ್ರೋಸೆಸ್ಸಲ್ಲಿ ಯಾವ ರೀತಿ ಡಿಫೈನ್ ಮಾಡೋದು? ಸೊ ಈಗ ನಾವು ನಿಜವಾದ ಟಾಪಿಕ್ಗೆ ಬಂದಿದ್ದೀವಿ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್. ಇದು 5 ಥರ ಡಿಫೈನ್ ಮಾಡ್ಬೋದು. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್ನಲ್ಲಿ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ, ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಎರಡನೇದು ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ, ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ. ಮೂರನೇದು ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಾ. ನಾಲ್ಕನೇದು ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಐದನೇದು ಗ್ಯಾಸ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಇವಿಷ್ಟು ಕೂಡ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್.
ನೆಕ್ಸ್ಟ್ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಕೆಮಿಕಲ್ ಪ್ರೋಸೆಸ್ನ ಡಿಸ್ಕಸ್ ಮಾಡೋಣ. ಹಾಗಾದರೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್ನಲ್ಲಿ 5 ಥರ ಬರುತ್ತೆ. ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ, ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ, ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಾ, ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ, ಗ್ಯಾಸ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಈ 5 ಟೈಪ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ನಾವು ಫಿಸಿಕಲ್ ಪ್ರೋಸೆಸ್ನಲ್ಲಿ ಡಿಸ್ಕಸ್ ಮಾಡಬೇಕು. ಫಸ್ಟ್ ಒನ್ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಮ್. ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. Take a mixture of ice and liquid water in an insulated closed vessel. ಏನು ತಗೊಂಡಿದ್ದೀರಾ? ಐಸು ಮತ್ತು ಲಿಕ್ವಿಡ್ ವಾಟರ್ನ ಇನ್ಸುಲೇಟೆಡ್ ಕ್ಲೋಸ್ಡ್ ವೆಸಲಲ್ಲಿ ತಗೊಂಡಿದ್ದೀರಾ. ಓಕೆ, ಸೊ ಅಬ್ಸರ್ವ್ ಮಾಡ್ತಾ ಇರಿ ಇದನ್ನು. ಆ ಇನ್ಸುಲೇಟೆಡ್ ಕ್ಲೋಸ್ಡ್ ವೆಸಲಲ್ಲಿ ಏನಿದೆ? ಐಸ್ ಇದೆ, ಲಿಕ್ವಿಡ್ ವಾಟರ್ ಇದೆ. At constant temperature 273 Kelvin and atmospheric pressure. ಅಟ್ಮಾಸ್ಫಿರಿಕ್ ಪ್ರೆಷರ್ನಲ್ಲಿ ಕಾನ್ಸ್ಟೆಂಟ್ ಟೆಂಪ್ರೇಚರ್ನಲ್ಲಿ ಇನ್ಸುಲೇಟೆಡ್ ಕ್ಲೋಸ್ಡ್ ವೆಸಲ್ನಲ್ಲಿ ಐಸು ಮತ್ತು ಲಿಕ್ವಿಡ್ ವಾಟರ್ನ ನೀವು ತಗೊಂಡಿದ್ದೀರಾ. ಓಕೆನಾ? ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನಿಮ್ಮ ಹತ್ರನೇ ಇದೆ ಒಂದು ಇನ್ಸುಲೇಟೆಡ್ ಕ್ಲೋಸ್ಡ್ ವೆಸಲ್ ಇದೆ ನಿಮ್ಮ ಹತ್ರ. ಅದಕ್ಕೆ ನೀವು ಐಸು ಮತ್ತು ಲಿಕ್ವಿಡ್ ವಾಟರ್ ಹಾಕಿದ್ದೀರಾ. ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದೆ, ಅಟ್ಮಾಸ್ಫಿರಿಕ್ ಪ್ರೆಷರ್ ಇದೆ. ಓಕೆನಾ ಅಲ್ವಾ? ಈಗ ಅಬ್ಸರ್ವ್ ಮಾಡಿ ಏನಾಗುತ್ತೆ. ನೀವು ಎಷ್ಟೇ ಅಬ್ಸರ್ವ್ ಮಾಡಿದ್ರೂ ಕೂಡ ದೇರ್ ಇಸ್ ನೋ ಚೇಂಜ್ ಇನ್ ದಿ ಕ್ವಾಂಟಿಟಿ ಆಫ್ ಐಸ್ ಆ್ಯಂಡ್ ಲಿಕ್ವಿಡ್ ವಾಟರ್. ಲಿಕ್ವಿಡ್ ವಾಟರ್ ಮತ್ತು ಐಸ್ ಕ್ವಾಂಟಿಟಿಲಿ ವ್ಯತ್ಯಾಸನೇ ಆಗಲ್ಲ. ಎಷ್ಟು ಐಸ್ ಇತ್ತು ಅಷ್ಟೇ ಐಸ್ ಇದೆ, ಎಷ್ಟು ಲಿಕ್ವಿಡ್ ವಾಟರ್ ಇದೆ ಅಷ್ಟೇ ಲಿಕ್ವಿಡ್ ವಾಟರ್ ಇದೆ. ನಿಮಗೆ ಕ್ಯೂರಿಯಾಸಿಟಿ ಇದೇನು ಹೀಗಿದೆಯಲ್ಲ, ಐಸ್ ಮೆಲ್ಟ್ ಆಗಬೇಕಾಗಿತ್ತು ಅಥವಾ ಲಿಕ್ವಿಡ್ ವಾಟರ್ ಐಸ್ ಆಗಬೇಕಾಗಿತ್ತು, ಹಾಗೇ ಇದೆಯಲ್ಲ ನೋಡಿ. ನೀವು ಮಾಡ್ತಾ ಇರೋದು, ನೀವು ಅಬ್ಸರ್ವ್ ಮಾಡ್ತಾ ಇರೋದು. ಆಗ ನಿಮ್ಗೇನು ಅನಿಸುತ್ತೆ? ಮೋಸ್ಟ್ಲಿ ಯಾಕೆ ಇಷ್ಟಿದೆ ಅಂದರೆ, ಅಟ್ ವಾಟ್ ಎಕ್ಸ್ಟೆಂಟ್ ಐಸ್ ಈಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ವಾಟರ್, ದ ಸೇಮ್ ಎಕ್ಸ್ಟೆಂಟ್ ಲಿಕ್ವಿಡ್ ವಾಟರ್ ಈಸ್ ಕನ್ವರ್ಟೆಡ್ ಇಂಟು ಐಸ್. ಈ ಒಂದು ನಿಮಗೆ ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ. ಯಾಕಿದು ಬದಲಾವಣೆ ಆಗಲಿಲ್ಲ ಅಂದರೆ, ಎಷ್ಟು ಐಸು ಲಿಕ್ವಿಡ್ ವಾಟರ್ ಆಗ್ತಾ ಇದೆಯೋ ಅಷ್ಟೇ ಲಿಕ್ವಿಡ್ ವಾಟರ್ ಐಸ್ ಆಗ್ತಾ ಇದೆ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಇದನ್ನು ನಾವೇನಂತ ಕರಿತೀವಿ? ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಇವೆರಡರ ನಡುವೆ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗಿದೆ. ಎಷ್ಟು ಸಾಲಿಡು ಲಿಕ್ವಿಡ್ ಆಗ್ತಾ ಇದೆಯೋ ಅಷ್ಟೇ ಲಿಕ್ವಿಡು ಸಾಲಿಡ್ ಆಗ್ತಾ ಇದೆ. ಹಾಗಾಗಿ ಸಾಲಿಡು ಮತ್ತು ಲಿಕ್ವಿಡ್ ಕ್ವಾಂಟಿಟಿಲಿ ವ್ಯತ್ಯಾಸ ಆಗಲಿಲ್ಲ. ಈ ಸ್ಟೇಟ್ನ ನಾವು ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ ಅಂತ ಕರಿತೀವಿ. ಮತ್ತು ಇಲ್ಲೊಂದು ಡೆಫಿನೇಷನ್ನು ಕೂಡ ನಾವು ಹೇಳ್ಬೋದು. ಅಟ್ ಅಟ್ಮಾಸ್ಫಿರಿಕ್ ಪ್ರೆಷರ್ ದ ಟೆಂಪ್ರೇಚರ್ ಅಟ್ ವಿಚ್ ಆ್ಯನ್ ಈಕ್ವಿಲಿಬ್ರಿಯಮ್ ಈಸ್ ಎಸ್ಟಾಬ್ಲಿಷ್ ಬಿಟ್ವೀನ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಇಸ್ ಕಾಲ್ಡ್ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್ ಆರ್ ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿಬೋದು. ವಾಟ್ ಈಸ್ ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಆರ್ ವಾಟ್ ಈಸ್ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್ ಅಂದರೆ, ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ದ ಟೆಂಪ್ರೇಚರ್ ಅಟ್ ವಿಚ್ ಆ್ಯನ್ ಈಕ್ವಿಲಿಬ್ರಿಯಮ್ ಈಸ್ ಎಸ್ಟಾಬ್ಲಿಷ್ ಬಿಟ್ವೀನ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಈಸ್ ಕಾಲ್ಡ್ ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಆರ್ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್. ಕೇಳ್ತಾನೆ ಇರ್ತೀರ 1 ಮಾರ್ಕ್ಸ್ಗೆ. ಡಿಫೈನ್ ದ ಟರ್ಮ್ ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್, ಡಿಫೈನ್ ದ ಟರ್ಮ್ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್. ಎಷ್ಟು ಸೊಗಸಾಗಿ, ಎಷ್ಟು ಖುಷಿಯಾಗಿ, ಎಷ್ಟು ಪಕ್ಕ ಡಿಫೈನ್ ಮಾಡ್ಬೋದು ನೋಡಿ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ದ ಟೆಂಪ್ರೇಚರ್ ಅಟ್ ವಿಚ್ ಆ್ಯನ್ ಈಕ್ವಿಲಿಬ್ರಿಯಮ್ ಈಸ್ ಎಸ್ಟಾಬ್ಲಿಷ್ ಬಿಟ್ವೀನ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಈಸ್ ಕಾಲ್ಡ್ ವಾಟ್? ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟ್ ಆರ್ ನಾರ್ಮಲ್ ಫ್ರೀಸಿಂಗ್ ಪಾಯಿಂಟ್. ದಿಸ್ ಇಸ್ ಅಬೌಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೈಪ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್ ಕಾಲ್ಡ್ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ನೆಕ್ಸ್ಟು ಸೆಕೆಂಡ್ ಒನ್ಗೆ ಬಂದರೆ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್ಸಲ್ಲೇ ಸೆಕೆಂಡ್ ಒನ್. ಸೊ ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ. ಒಂದು ಕ್ಲೋಸ್ಡ್ ವೆಸಲ್ನಲ್ಲಿ ಲಿಕ್ವಿಡ್ ವಾಟರ್ ತಗೊಳ್ಳಿ. ಲಿಕ್ವಿಡ್ ವಾಟರ್ ಕ್ಲೋಸ್ಡ್ ವೆಸಲ್ನಲ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಕಾನ್ಸ್ಟೆಂಟ್ ಪ್ರೆಷರ್. ಏನು ತಗೊಂಡಿದ್ದೀರಾ ಕ್ಲೋಸ್ಡ್ ವೆಸಲ್ನಲ್ಲಿ? ಲಿಕ್ವಿಡ್ ವಾಟರ್. ಸರ್ ಕ್ಲೋಸ್ಡ್ ವೆಸಲಲ್ಲಿ ಲಿಕ್ವಿಡ್ ವಾಟರ್ ತಗೊಂಡ್ರೆ ವೇಸ್ಟ್ ಅಲ್ಲೋ ಸರ್, ಏನು ಮಾಡೋದು ಅನ್ಬಾರ್ದು. ಅಬ್ಸರ್ವ್ ದ ಸಿಸ್ಟಮ್ ನೋಡಿ. ಒಂದು ಕ್ಲೋಸ್ಡ್ ವೆಸಲಲ್ಲಿ ಕಾನ್ಸ್ಟೆಂಟ್ ಟೆಂಪ್ರೇಚರ್ನಲ್ಲಿ ಅಟ್ಮಾಸ್ಫಿರಿಕ್ ಪ್ರೆಷರ್ನಲ್ಲಿ ಮಾಸ್ಟ್ರು ಲಿಕ್ವಿಡ್ ವಾಟರ್ ತಗೊಂಡಿದ್ದಾರೆ. ಏನಾಗ್ಬೋದು? ಆ ಲಿಕ್ವಿಡ್ ವಾಟರ್ ಇದೆಯಲ್ಲ ಅದು ಸ್ವಲ್ಪ ವೇಪರೈಸೇಷನ್ ಆಗುತ್ತೆ. ನಮ್ಗೆ ಗೊತ್ತು, ಆಲ್ ಲಿಕ್ವಿಡ್ ಹ್ಯಾವ್ ಎಸ್ಕೇಪಿಂಗ್ ಟೆಂಡೆನ್ಸಿ. ಎಲ್ಲ ಲಿಕ್ವಿಡ್ಗೂ ಕೂಡ ಎಸ್ಕೇಪ್ ಆಗುವಂಥ ಒಂದು ಗುಣ ಇದೆ, ನೇಚರ್ ಇದೆ. ಇಟ್ ಇಸ್ ದ ಪ್ರಾಪರ್ಟಿ ಆಫ್ ದಿ ಲಿಕ್ವಿಡ್. ಆ ಲಿಕ್ವಿಡ್ ವಾಟರ್ ಏನಾಗುತ್ತೆ? ವೇಪರ್ಸ್ ಆಗುತ್ತೆ. ಸ್ವಲ್ಪ ಎಲ್ಲ ಆಗಲ್ಲ, ವೇಪರ್ಸ್ ಆಗುತ್ತೆ. ಆಗ ನಮ್ಗೆ ವೇಪರ್ಸ್ ಆದಾಗ ನಮಗೇನು ಗೊತ್ತಾಗುತ್ತೆ? ಪ್ರೆಷರ್ ಜಾಸ್ತಿ ಆಗುತ್ತೆ. ಕ್ಲೋಸ್ಡ್ ಕಂಟೈನರಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಲಿಕ್ವಿಡ್ ವಾಟರ್ ತಗೊಂಡಿದ್ರೆ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಆ್ಯಂಡ್ ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ಲಿಕ್ವಿಡ್ ವೇಪರ್ಸ್ ಆಗ್ತು, ಆ ಕಂಟೈನರ್ನ ಪ್ರೆಷರ್ ಜಾಸ್ತಿ ಆಯಿತು. ಆಮೇಲೆ ನೋಡ್ತಾ ಇದ್ದರೆ
ಆ ರೇಟ್ ಆಫ್ ಇನ್ಕ್ರೀಸ್ ಇನ್ ಪ್ರೆಷರ್ ಸ್ಲೋ ಆಗ್ತಾ ಹೋಗ್ತದೆ, ಕೊನೆಗೆ ಪ್ರೆಷರ್ ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಪ್ರೆಷರ್ ಕಾನ್ಸ್ಟೆಂಟ್ ಆಗುತ್ತೆ ಅಂದರೆ ಎಷ್ಟು ಲಿಕ್ವಿಡ್ ವೇಪರ್ಸ್ ಆಗುತ್ತೋ ಅಷ್ಟೇ ವೇಪರ್ಸು ಮತ್ತೆ ಲಿಕ್ವಿಡ್ ಆಗಿಬಿಡುತ್ತೆ. ಸರ್ ಮೊದಲು ಪ್ರೆಷರ್ ಜಾಸ್ತಿ ಆಯಿತು, ಆಮೇಲೆ ಪ್ರೆಷರ್ ಕಡಿಮೆ ಆಗ್ತಾ ಬಂತು, ಆಮೇಲೆ ಪ್ರೆಷರ್ ಕಾನ್ಸ್ಟೆಂಟೇ ಆಗ್ತು, ಅಲ್ಲಿ ಏನಾಗ್ತದೆ ಸರ್, ಅಲ್ಲಿ ಏನಾಗ್ತಾ ಇರ್ಬೋದು ನೋಡಿ. ವೆರಿ ಸಿಂಪಲ್, ನೀವು ಕಣ್ಣು ಮುಂದೆ ನೋಡುವಂಥದ್ದು. ಇಲ್ಲಿ ಯಾರು ಸೈನ್ಸ್ 100% ಪರ್ಫೆಕ್ಟ್, ನಿಮಗೆ ಗೊತ್ತದು. ಯಾರೂ ಕೂಡ ಇಲ್ಲಿ ಬಣ್ಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಲಿಕ್ವಿಡ್ ವಾಟ್ರನ್ನ ಒಂದು ಕಂಟೈನರ್ಗೆ ತಗೊಂಡಿದ್ದೀರಾ, ಅದಕ್ಕೆ ಎಸ್ಕೇಪಿಂಗ್ ಟೆಂಡೆನ್ಸಿ ಇರೋದ್ರಿಂದ ಕ್ಲೋಸ್ಡ್ ಕಂಟೈನರ್ಗೆ ತಗೊಂಡಿದ್ದೀರಾ. ಸಾರಿ, ಓಪನ್ ಕಂಟೈನರ್ಗೆ ತಗೊಂಡ್ರೆ ನಿಮ್ಮ ಮನೆ ಹತ್ರ ಬಂದುಬಿಡುತ್ತೆ ವೇಪರ್ಸು, ನೀವು ಪ್ರೆಷರ್ ಮಾಡೋದಕ್ಕಾಗಲ್ಲ. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ ಒಂದು ರಿವರ್ಸಿಬಲ್ ರಿಯಾಕ್ಷನ್ ಆಗಬೇಕು, ಇನ್ನೊಂದು ಕ್ಲೋಸ್ಡ್ ಕಂಟೈನರೇ ಆಗಬೇಕು. ಗೊತ್ತಾಗ್ತದೆ ಇಲ್ವಾ? ಹಾಗಾದರೆ ಇಲ್ಲಿ ಲಿಕ್ವಿಡ್ ವೇಪರ್ಸ್ ಆಗ್ತು, ಪ್ರೆಷರ್ ಜಾಸ್ತಿ ಆಗ್ತು, ಆಮೇಲೆ ಪ್ರೆಷರ್ ಜಾಸ್ತಿ ಆಗೋದು ಸ್ವಲ್ಪ ನಿಧಾನ ಆಗ್ತು, ಆಮೇಲೆ ಪ್ರೆಷರ್ ಕಾನ್ಸ್ಟೆಂಟ್ ಆಗ್ತು. ಯಾಕೆ ಪ್ರೆಷರ್ ಕಾನ್ಸ್ಟೆಂಟ್ ಆಗ್ತು? ಅಟ್ ವಾಟ್ ಎಕ್ಸ್ಟೆಂಟ್ ಲಿಕ್ವಿಡ್ ಈಸ್ ಕನ್ವರ್ಟ್ ಇಂಟು ವೇಪರ್, ದ ಸೇಮ್ ಎಕ್ಸ್ಟೆಂಟ್ ವೇಪರ್ ಈಸ್ ಕನ್ವರ್ಟ್ ಇಂಟು ಲಿಕ್ವಿಡ್. ದಟ್ ಸ್ಟೇಟ್ ಈಸ್ ಕಾಲ್ಡ್ ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ. ಅದನ್ನು ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ ಅಂತ ಕರಿಬೋದು. ವಾಟ್ ಈಸ್ ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ? So it is a state at which rate of conversion of liquid into vapor, rate of conversion of vapor into liquid is same. So that state is called liquid vapor equilibrium ಅಂತ ಕರಿಬೋದು. ಇಲ್ಲಿ ಇನ್ನೊಂದು ಡೆಫಿನೇಷನ್ ಬರುತ್ತೆ, ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ. ಅಟ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಆರ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ದ ಟೆಂಪರೇಚರ್ ಅಟ್ ವಿಚ್ an equilibrium is established between liquid and vapor is called ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ. ಇದನ್ನು ಬೇಕಾದರೆ ಒಂದು ಕಲರ್ಡ್ ಸೊಲ್ಯೂಷನ್ಸ್ ತಗೊಂಡು, ಕಲರ್ ಸಿಸ್ಟಮ್ ತಗೊಂಡು ಕೂಡ ತಾವು ಅಬ್ಸರ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕ್ಲೋಸ್ಡ್ ಕಂಟೈನರ್ನಲ್ಲಿ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ತಗೊಳ್ಳಿ. ಇಟ್ಸ್ ಎ ಲಿಕ್ವಿಡ್, ಇಟ್ಸ್ ಎ ಕಲರ್ಲೆಸ್ ಲಿಕ್ವಿಡ್. ಇಲ್ಲಿ ಖಾಲಿ ಇರುತ್ತೆ, ಇದು ಕಲರ್ಲೆಸ್ ಲಿಕ್ವಿಡ್ ಇದೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಇದು ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಆಗಿಬಿಟ್ಟು 2NO2 ಇಟ್ಸ್ ಎ ಬ್ರೌನ್ ಗ್ಯಾಸ್. ಇದು ಬ್ರೌನ್ ಗ್ಯಾಸ್ ಬರುತ್ತೆ. ಬ್ರೌನ್ ಗ್ಯಾಸ್ ಬಂತು. ಇಲ್ಲಿ ಕಲರ್ ಆಫ್ ದಿ ಗ್ಯಾಸ್ನ ಅಬ್ಸರ್ವ್ ಮಾಡ್ತಾ ಇರಿ, ಇಂಟೆನ್ಸಿಟಿ ಆಫ್ ದಿ ಬ್ರೌನ್ ಕಲರ್ ನೋಡ್ತಾ ಇರಿ. ಬಿಗಿನಿಂಗ್ ಬ್ರೌನ್ ಕಲರ್ ಬಂತು, ಆಮೇಲೆ ಸ್ವಲ್ಪ ಜಾಸ್ತಿ ಆಯಿತು, ಆಮೇಲೆ ಕಾನ್ಸ್ಟೆಂಟ್ ಆಯಿತು. ಯಾಕೆ ಕಾನ್ಸ್ಟೆಂಟ್ ಆಯಿತು? ಅಟ್ ವಾಟ್ ಎಕ್ಸ್ಟೆಂಟ್ N2O4 ಇಸ್ ಕನ್ವರ್ಟೆಡ್ ಟು 2NO2, ದ ಸೇಮ್ ಎಕ್ಸ್ಟೆಂಟ್ 2NO2 ಇಸ್ ಕನ್ವರ್ಟೆಡ್ ಟು N2O4. ಯಾಕೆ ಬ್ರೌನ್ ಕಲರ್ ಅಷ್ಟೇ ಉಳ್ಕೊಳ್ತು? ಇವೆರಡರ ನಡುವೆ ಈಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗಿದೆ. ಎಷ್ಟು N2O4 2NO2 ಆಗ್ತಾ ಇದೆಯೋ ಅಷ್ಟೇ 2NO2 N2O4 ಆಗ್ತಾ ಇದೆ. ಹಾಗಾಗಿ ಈ ಸ್ಟೇಟ್ನ ನಾವು ಏನಂತ ಕರಿತೀವಿ? ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಈ ಟೆಂಪ್ರೇಚರ್ನೇ ನಾವು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆನಾ? ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟು ಗೊತ್ತಾಗ್ತು, ನಾರ್ಮಲ್ ಫ್ರೀಜಿಂಗ್ ಪಾಯಿಂಟ್, ನಾರ್ಮಲ್ ಮೆಲ್ಟಿಂಗ್ ಪಾಯಿಂಟು ಗೊತ್ತಾಗ್ತು, ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾನು ಗೊತ್ತಿದೆ, ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾನು ಗೊತ್ತಿದೆ. ಹಾಗಾದರೆ ನೆಕ್ಸ್ಟ್ ಯಾವುದು ಅಂದರೆ ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಾ. ಈಗ ಒಂದು ಸಬ್ಲಿಮೈಸ್ಡ್ ಸಬ್ಸ್ಟೆನ್ಸ್, ನಮಗೆ ಸಬ್ಲಿಮೇಷನ್ ಅಂದರೆ ಗೊತ್ತು. ಯಾವ ವಸ್ತು ಸಾಲಿಡಿಂದ ನೇರವಾಗಿ ವೇಪರ್ಸ್ ಆಗುತ್ತೋ ಅದನ್ನು ಸಬ್ಲಿಮೈಸ್ಡ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಅಯೋಡಿನ್ ಕ್ರಿಸ್ಟಲ್ಸ್ ತಗೊಳ್ಳಿ. ಒಂದು ಕ್ಲೋಸ್ಡ್ ವೆಸಲ್ನಲ್ಲಿ ಅಬ್ಸರ್ವ್ ಮಾಡ್ತಾಯಿರಿ, ಇದು ವೇಪರ್ಸ್ ಆಗಿ ಕನ್ವರ್ಟ್ ಆಗಿ ಇಲ್ಲಿ ಪರ್ಪಲ್ ಕಲರ್ ಆರ್ ವೈಲೆಟ್ ಕಲರ್ ಬರುತ್ತೆ. ಆಮೇಲೆ ಬಂದು 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 ಆ ವೈಲೆಟ್ ಕಲರು ಕಾನ್ಸ್ಟೆಂಟ್ ಆಗುತ್ತೆ. ಇಲ್ಲಿ ಸಾಲಿಡ್ ಇದೆ, ಇಲ್ಲಿ ವೇಪರ್ಸ್ ಇದೆ. ಯಾವ ಸಾಲಿಡ್ಡು ನೇರವಾಗಿ ವೇಪರ್ಸ್ ಆಗ್ತದೋ ಅಂಥ ಸಬ್ಸ್ಟೆನ್ಸ್ನ ಸಬ್ಲಿಮೈಸ್ಡ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು ಮಾತ್ ಬಾಲ್ಸ್ ಎಲ್ಲ ಮನೇಲಿ ನೋಡಿದ್ದೀವಲ್ಲ, ಅಮ್ಮ ಎಲ್ಲ ಯಾವುದರಲ್ಲಿ ಬಟ್ಟೆಗಳಿಗೆಲ್ಲ ಮಾತ್ ಬಾಲ್ಸ್ ಹಾಕಿಟ್ಟಿರ್ತಾರೆ. ಏನಾಗುತ್ತೆ ಅಲ್ಲಿ? ಸಾಲಿಡ್ ವೇಪರ್ಸ್ ಆಗುತ್ತೆ. ಸಪೋಸ್ ಸಾಲಿಡ್ ಲಿಕ್ವಿಡ್ ಆಗಿದ್ದರೆ ಬಟ್ಟೆ ಎಲ್ಲ ಕಲೆ ಆಗಿಬಿಡ್ತಾ ಇತ್ತು. ಬಟ್ಟೆ ಎಲ್ಲ ಕಲೆ ಆದರೆ ಅದನ್ನು ಮತ್ತೆ ನಾವು ಡ್ರೈ ಕ್ಲೀನ್ ಕೊಡಬೇಕಾಗಿತ್ತು. ಇಟ್ಸ್ ಎನ್ ಎಕ್ಸಾಂಪಲ್ ಫಾರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇನ್ಸೆಕ್ಟಿಸೈಡ್. ಮತ್ತು ಅದಕ್ಕೆ ಸಬ್ಲಿಮೇಷನ್ ಸಬ್ಸ್ಟೆನ್ಸ್ ಆಗಿರೋದ್ರಿಂದ, ಸಾಲಿಡ್ ವೇಪರ್ಸ್ ಆಗೋದ್ರಿಂದ ನಾವು ಮಾತ್ ಬಾಲ್ಸ್ನ ನಾವು ಬೇರೆ ಬೇರೆ ಕಡೆ ಎಲ್ಲ ಬಳಸ್ತಾ ಇದ್ದೀವಿ. ಅದು ಸಬ್ಲಿಮೈಸ್ಡ್ ಸಬ್ಸ್ಟೆನ್ಸ್. ಇಲ್ಲೂ ಕೂಡ ಅಯೋಡಿನ್ ಒಂದು ಸಬ್ಲಿಮೈಸ್ಡ್ ಸಬ್ಸ್ಟೆನ್ಸ್. ಫಸ್ಟು ಅಯೋಡಿನ್ ಸಾಲಿಡ್ ಇತ್ತು, ಕ್ಲೋಸ್ಡ್ ಕಂಟೈನರಲ್ಲಿ ಇಟ್ಟಿದ್ದೀವಿ. ಓಕೆನಾ? ಆಮೇಲೆ ವೈಲೆಟ್ ವೇಪರ್ಸ್ ಬಂತು. ಏನು ಅನ್ನಿಸ್ತಾ ಇದೆ ನಿಮಗೆ?
ಓ ಸಾಲಿಡ್ ವೇಪರ್ಸ್ ಆಗ್ತಾ ಇದೆ. ಆಮೇಲೆ ವೈಲೆಟ್ ಕಲರ್ನ ಅಬ್ಸರ್ವೇಷನ್ ಮಾಡ್ತಾ ಬಂದ್ವಿ. ಓ ಕಲರ್ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಓ ಕಲರ್ ಕಾನ್ಸ್ಟೆಂಟ್ ಆಗಿಬಿಡ್ತು. ಯಾಕೆ ಹೀಗಾಗ್ತು? ದಟ್ ಈಸ್ ದ ಕ್ಯೂರಿಯಾಸಿಟಿ. ಯಾಕೆ ಹೀಗಾಗ್ತು? ಆ್ಯನ್ ಈಕ್ವಿಲಿಬ್ರಿಯಮ್ ಈಸ್ ಎಸ್ಟಾಬ್ಲಿಷ್ ಬಿಟ್ವೀನ್ ಅಯೋಡಿನ್ ಸಾಲಿಡ್ ಆ್ಯಂಡ್ ಅಯೋಡಿನ್ ವೇಪರ್ಸ್. ದಿಸ್ ಈಕ್ವಿಲಿಬ್ರಿಯಾ ಇಸ್ ಕಾಲ್ಡ್ ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಾ. ಇದು ಎಸ್ಟಾಬ್ಲಿಷ್ ಆಗೋದು ಓನ್ಲಿ ಇನ್ ಕೇಸ್ ಆಫ್ ಸಬ್ಲಿಮೈಸ್ಡ್ ಸಬ್ಸ್ಟೆನ್ಸಲ್ಲಿ ಮಾತ್ರ. ಹೀಗೆ ನಾವು ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಾ ಕಲ್ತಾದ ಮೇಲೆ ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಇದು ಇಂಟ್ರೆಸ್ಟಿಂಗ್. ನೀವು ಶುಗರ್ ತಗೊಂಡು ವಾಟ್ರಿಗೆ ಹಾಕಿ, ಲೆಮನ್ ಇಲ್ವಲ್ಲ ಅಂತ ಕೇಳಬಾರ್ದು. ಓಕೆ, ಶುಗರ್ ತಗೊಂಡು ವಾಟ್ರಿಗೆ ಹಾಕಿ ಏನಾಗುತ್ತಪ್ಪ? ನಾನು ಯಾವತ್ತೂ ಮಾಡಿಲ್ಲ ಸರ್ ಅಂತ ಅಲ್ವಾ? ಹಾಕಿ ನೋಡೋಣ ಏನಾಗುತ್ತೆ. ಶುಗರ್ ಕರಗುತ್ತೆ. 1 ಸ್ಪೂನ್ ಹಾಕಿದ್ರಿ ಕರಗ್ತು, 2 ಸ್ಪೂನ್ ಹಾಕಿದ್ರಿ ಕರಗ್ತು, 10 ಸ್ಪೂನ್ ಹಾಕಿ ಸರ್ ಎಷ್ಟೋ ಕರಗ್ತು ಎಷ್ಟೋ ಕರಗಿಲ್ಲ. ಯಾಕೆ ಸ್ವಲ್ಪ ಕರಗಿಲ್ಲ? ಕ್ಯೂರಿಯಾಸಿಟಿ. 1 ಸ್ಪೂನ್ ಹಾಕಿದ್ರೆ ಕರಗ್ತು, 2 ಸ್ಪೂನ್ ಹಾಕಿದ್ರೆ ಕರಗ್ತು, 10 ಸ್ಪೂನ್ಗೆ ಹಾಕಿದ್ರೆ ಕರಗಲಿಲ್ಲ. ಹಾಗಾದ್ರೆ ಏನಾಗ್ತು? ಸೊ ಯಾವಾಗ ಸೊಲ್ಯೂಷನ್ನು ಸ್ಯಾಚುರೇಟ್ ಆಗ್ತಾ ಇರುತ್ತೋ ಅವಾಗ ಏನಾಗುತ್ತೆ, ನಾವು ಎಷ್ಟು ಸಾಲಿಡ್ಡು ನೀರಲ್ಲಿ ಕರಗಿರುತ್ತೋ ಆ ಕರಗಿರುವಂಥ ಸಾಲಿಡ್ಡು ಕ್ರಿಸ್ಟಲೈಸೇಷನ್ ಆಗುತ್ತೆ, ಮತ್ತೆ ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕರಗೋದನ್ನು ಡಿಸಲ್ಯೂಷನ್ ಅಂತ ಕರಿತೀವಿ, ಕರಗಿರುವಂಥ ಸಾಲಿಡ್ಡು ಕ್ರಿಸ್ಟಲ್ ಆಗೋದನ್ನು ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಆ ಸೊಲ್ಯೂಷನ್ನ ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಯಾವಾಗ ಸೊಲ್ಯೂಷನ್ ಸ್ಯಾಚುರೇಟ್ ಆಗುತ್ತೋ, ಎಷ್ಟು ಸಾಲಿಡ್ಡು ನೀರಲ್ಲಿ ಕರಗುತ್ತೋ ಆ ನೀರಲ್ಲಿ ಕರಗಿರುವಂಥ ಸಾಲಿಡ್ಡು ಮತ್ತೆ ಕ್ರಿಸ್ಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಸೊಲ್ಯೂಷನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅದನ್ನು ನಾವು ಏನಂತ ಕರಿತೀವಿ? ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ ಅಂದರೆ ಸಾಲಿಡ್ನ ಲಿಕ್ವಿಡ್ಗೆ ಹಾಕಿದ್ದೀರಾ, ಸಾಲಿಡು ಲಿಕ್ವಿಡಲ್ಲಿ ಕರಗ್ತು, ಆಮೇಲೆ ಕರಗೋದು ಕಡಿಮೆ ಆಗ್ತಾ ಹೋಗ್ತು, ಕರಗಿರುವಂಥ ಸಾಲಿಡು ಕ್ರಿಸ್ಟಲ್ ಆಗ್ತಾ ಬಂತು. ಕ್ರಿಸ್ಟಲೈಸೇಷನ್ ಮತ್ತು ಡಿಸಲ್ಯೂಷನ್ ನಡುವೆ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗ್ತು. ಆ ಈಕ್ವಿಲಿಬ್ರಿಯಮ್ನೇ ನಾವು ಏನಂತ ಕರಿತೀವಿ? ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಇದೇನೇ ನಾವು ಎಲ್ಲ ಸೊಲ್ಯೂಷನ್ನ ಮನೇಲಿ ಮಾಡ್ತೀವಲ್ಲ. ಇಫ್ ದ ಸಾಲಿಡ್ ಈಸ್ ಸಲ್ಯೂಟ್ ಆ್ಯಂಡ್ ದ ಲಿಕ್ವಿಡ್ ಈಸ್ ಸಾಲ್ವೆಂಟ್ ಅಂತ ತಗೊಂಡಾಗ ಸ್ಯಾಚುರೇಟೆಡ್ ಸೊಲ್ಯೂಷನಲ್ಲಿ ಇವೆರಡರ ನಡುವೆ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗುತ್ತೆ. ಯಾವೆರಡರ ನಡುವೆ? ಡಿಸಲ್ಯೂಷನ್ ಅಂದರೆ ಕರಗೋದು, ಕ್ರಿಸ್ಟಲೈಸೇಷನ್ ಅಂದರೆ ಕರಗಿರುವಂಥ ಸಾಲಿಡ್ಡು ಮತ್ತೆ ಕ್ರಿಸ್ಟಲೈಸೇಷನ್ ಆಗೋದು. ಅದನ್ನೇ ರೀಕ್ರಿಸ್ಟಲೈಸೇಷನ್ ಮಾಡ್ತೀವಲ್ಲ ಪ್ಯೂರಿಫಿಕೇಷನ್ ಟೆಕ್ನಿಕ್ನಲ್ಲಿ, ಅದೇ ಕಾನ್ಸೆಪ್ಟನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ಸೊ ಇದನ್ನು ನಾವು ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ ಅಂತ ಕರಿತೀವಿ. ಹಾಗಾಗಿ 4 ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್ಸಲ್ಲಿ ಆಗ್ತು. ರಿಮೈಂಡ್ ಮಾಡ್ಕೊಬಿಡೋಣ. ಒಂದು ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ, ಇನ್ನೊಂದು ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ, ಮತ್ತೊಂದು ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಾ, 4ನೇದು ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಗ್ಯಾಸ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಈಗ ಫಾರ್ ಎಕ್ಸಾಂಪಲ್ ನಾವು ಎಷ್ಟೋ ಕಡೆ ಈ ಕ್ಲೋರಿನ್ ವಾಟರ್ನ ಬಳಸ್ತೀವಿ. ಈ ಲಿಕ್ವಿಡ್ಗೆ ಗ್ಯಾಸ್ನ ಪಾಸ್ ಮಾಡಿದ್ರೆ ಗ್ಯಾಸು ಲಿಕ್ವಿಡಲ್ಲಿ ಕರಗುತ್ತೆ. ಗ್ಯಾಸ್ನ ಲಿಕ್ವಿಡ್ಗೆ ಪಾಸ್ ಮಾಡಿದ್ರೆ ಗ್ಯಾಸು ಲಿಕ್ವಿಡಲ್ಲಿ ಕರಗುತ್ತೆ. ಕ್ಲೋರಿನ್ನ ವಾಟರ್ಗೆ ಪಾಸ್ ಮಾಡಿದ್ರೆ ಕ್ಲೋರಿನ್ ವಾಟರ್ ಆಗುತ್ತೆ. ಆಕ್ಸಿಜನ್ನು ಕೂಡ ವಾಟರ್ ಕರಗುತ್ತೆ. ದಟ್ ಈಸ್ ಕಾಲ್ಡ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. BOD ವ್ಯಾಲ್ಯೂನು ಕೂಡ ಹೇಳ್ತೀವಿ. ಇಷ್ಟು ವಾಟ್ರಲ್ಲಿ ಇಷ್ಟು ಆಕ್ಸಿಜನ್ ಇದ್ರೂ ಮಾತ್ರ ಮೆರೈನ್ ಅನಿಮಲ್ಲು ಸರ್ವೈವ್ ಆಗೋದು. BOD ವ್ಯಾಲ್ಯೂ ವೇರಿ ಆಗ್ತಾ ಹೋದರೆ, ಜಾಸ್ತಿ ಆಗ್ತಾ ಹೋದರೆ ಅದು ಪೊಲ್ಯೂಟೆಡ್ ವಾಟರ್ ಆಗುತ್ತೆ. ಪೊಲ್ಯೂಟೆಡ್ ವಾಟರ್ ಆದರೆ BOD ವ್ಯಾಲ್ಯೂ ಜಾಸ್ತಿ ಆದಾಗ ಬೇರೆ ಪ್ರಾಣಿಗಳಿಗೆ ಆಕ್ಸಿಜನ್ ಸಿಗಲ್ಲ, ಅಕ್ವಾಟಿಕ್ ಲೈಫು ಸ್ಪಾಯ್ಲ್ ಆಗುತ್ತೆ ಎಂದು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ, ಗೊತ್ತಿದೆ ನಮಗದು. ಹಾಗಾದರೆ ಗ್ಯಾಸ್ನ ಲಿಕ್ವಿಡ್ಗೆ ಪಾಸ್ ಮಾಡಿದ್ರಿ, ಗ್ಯಾಸು ಲಿಕ್ವಿಡಲ್ಲಿ ಕರಗುತ್ತೆ. ಎಷ್ಟು ಕರಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ಪ್ರೆಷರ್ ಆಫ್ ದಿ ಗ್ಯಾಸ್ ಓವರ್ ದಿ ಲಿಕ್ವಿಡ್. ಒಂದು ಲಿಕ್ವಿಡ್ ಗ್ಯಾಸ್ ಎಷ್ಟು ಕರಗುತ್ತೆ ಅಂದರೆ ಆ ಲಿಕ್ವಿಡ್ ಮೇಲೆ ಗ್ಯಾಸ್ನ ಪ್ರೆಷರ್ ಎಷ್ಟು ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಇದನ್ನೇ ನಾವು ಹೆನ್ರೀಸ್ ಲಾ ಅಂತ ಕರಿತೀವಿ. ಹೆನ್ರೀಸ್ ಲಾ ಇದು ಸೆಕೆಂಡ್ ಇಯರ್ನಲ್ಲಿ ಸೊಲ್ಯೂಷನ್ ಅನ್ನುವಂಥ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಕು. ಹೆನ್ರೀಸ್ ಲಾ ಬರೋದೇ ಗ್ಯಾಸ್ನ ಲಿಕ್ವಿಡಲ್ಲಿ ಕರಗಿಸಿದಾಗ. ಆಮೇಲೆ ಏನಾಗುತ್ತೆ, ಗ್ಯಾಸು ಲಿಕ್ವಿಡಲ್ಲಿ ಕರಗಿರುತ್ತೆ, ಈ ಕರಗಿರುವಂಥ ಗ್ಯಾಸು ಮತ್ತೆ ವೇಪರ್ಸ್ ಆಗಿ ಬರುತ್ತೆ. ಗ್ಯಾಸು ಲಿಕ್ವಿಡಲ್ಲಿ ಕರಗೋದು, ಕರಗಿರುವಂಥ ಗ್ಯಾಸು ಮತ್ತೆ ವೇಪರ್ ಆಗೋದು, ಇವೆರಡರ ನಡುವೆ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗುತ್ತೆ. ಈ ಈಕ್ವಿಲಿಬ್ರಿಯಮ್ನ ನಾವು ಗ್ಯಾಸ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ ಅಂತ ಕರಿತೀವಿ. ಹೀಗೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್ 5 ಥರ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಫಿಸಿಕಲ್ ಪ್ರೋಸೆಸ್ನಲ್ಲಿ
ನಾವು ತಿಳ್ಕೊಂಡಿದ್ದೀವಿ. ಏನೋ ಡೌಟ್ ಇದೆಯಾ? ಕ್ಲಿಯರ್ ಅಲ್ವಾ? ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ, ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಾ, ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಾ, ಸಾಲಿಡ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ, ಗ್ಯಾಸ್ ಇನ್ ಲಿಕ್ವಿಡ್ ಈಕ್ವಿಲಿಬ್ರಿಯಾ. ಇಟ್ ಈಸ್ ಗವರ್ನ್ಡ್ ಬೈ Henry's law. What is the statement of Henry's law? The solubility of a gas in liquid is directly proportional to pressure of the gas over a liquid. ಇದನ್ನು Henry's law ಅಂತ ಕರಿತೀವಿ. This is about chemical equilibrium in physical process. ಹಾಗಾದರೆ ನಾವು ಮೇಯ್ನಾಗಿ ಈಗ ಸ್ಟಡಿ ಮಾಡಬೇಕಾಗಿರೋದು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಕೆಮಿಕಲ್ ಪ್ರೋಸೆಸ್. ಕೆಮಿಕಲ್ ಪ್ರೋಸೆಸ್ನಲ್ಲಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಹೇಗೆ ಡಿಫೈನ್ ಮಾಡೋದು, ಎಷ್ಟೊಂದು ಇಂಟ್ರೆಸ್ಟಿಂಗ್. ಹಾಗಾದರೆ ವಾಟ್ಸ್ ಅವರ್ ಟಾಪಿಕ್ ನಾವು? ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಕೆಮಿಕಲ್ ಪ್ರೋಸೆಸ್. ಒಂದು ಈಕ್ವೇಷನ್ ತಗೊಳ್ಳೋಣ. ಎ ಪ್ಲಸ್ ಬಿ ಗಿವ್ಸ್ ಸಿ ಪ್ಲಸ್ ಡಿ. ಯಾಕೆ ರಿವರ್ಸಿಬಲ್ ರಿಯಾಕ್ಷನ್ ಬರ್ಕೊಂಡೆ? ನಾನು ಹೇಳಿದ್ದೀನಿ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಹೇಳಬೇಕು ಅಂದರೆ ಅದು ರಿವರ್ಸಿಬಲ್ ಪ್ರೋಸೆಸ್ಸೇ ಆಗಬೇಕು. ಕನ್ಸಿಡರ್ ಎ ರಿವರ್ಸಿಬಲ್ ರಿಯಾಕ್ಷನ್ ಆಫ್ ದಿ ಟೈಪ್ ಎ ಪ್ಲಸ್ ಬಿ ಗಿವ್ಸ್ ಸಿ ಪ್ಲಸ್ ಡಿ. ಬಿಗಿನಿಂಗ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟು ಮ್ಯಾಕ್ಸಿಮಮ್ ಇರುತ್ತೆ, ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ 0 ಇರುತ್ತೆ. As the time proceeds, the concentration of the reactant goes on decreases, concentration of the product goes on increases. ಟೈಮ್ ಆಗ್ತಾ ರಿಯಾಕ್ಟೆಂಟ್ ಕಡಿಮೆ ಆಗ್ತಾ ಹೋಗ್ತದೆ, ಪ್ರಾಡಕ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾವುದೋ ಟೈಮ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟು ಮತ್ತು ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟು ಎರಡೂ ಕೂಡ ಈಕ್ವಲ್ ಆಗ್ತವೆ. ಫಸ್ಟು ರಿಯಾಕ್ಟೆಂಟ್ 100% ಇದೆ, ಪ್ರಾಡಕ್ಟ್ 0 ಇದೆ. ಆಮೇಲೆ ಪ್ರಾಡಕ್ಟ್ ಜಾಸ್ತಿ ಹೋಗ್ತಾ ರಿಯಾಕ್ಟೆಂಟ್ ಕಡಿಮೆ ಆಗ್ತಾ ಹೋಗ್ತು. ಏನಾಗಿರ್ಬೋದು? ಯಾಕಿದು ಕಾನ್ಸ್ಟೆಂಟ್ ಅಂದರೆ ಒಂದು ಸ್ಟೇಟ್ ರೀಚ್ ಆದಮೇಲೆ ಅಟ್ ವಾಟ್ ಎಕ್ಸ್ಟೆಂಟ್ ರಿಯಾಕ್ಟೆಂಟ್ ಈಸ್ ಕನ್ವರ್ಟ್ ಇನ್ ಟು ಪ್ರಾಡಕ್ಟ್, ದ ಸೇಮ್ ಎಕ್ಸ್ಟೆಂಟ್ ಪ್ರಾಡಕ್ಟ್ ಈಸ್ ಕನ್ವರ್ಟ್ ಇನ್ ಟು ರಿಯಾಕ್ಟೆಂಟ್. ಯಾಕಿದು ಕಾನ್ಸ್ಟೆಂಟ್ ಆಯಿತು ಅಂದರೆ ಎಷ್ಟು ರಿಯಾಕ್ಟೆಂಟು ಪ್ರಾಡಕ್ಟ್ ಆಗ್ತೋ ಅಷ್ಟೇ ಪ್ರಾಡಕ್ಟು ರಿಯಾಕ್ಟೆಂಟ್ ಆಗ್ತಾ ಇದೆ. ಯಾವಾಗ ಇದು ಕಾನ್ಸ್ಟೆಂಟ್ ಆಯಿತೋ ಏನು ನಡೀತಾ ಇಲ್ಲವನ ಅಂತ ಒಂದು ಅಬ್ಸರ್ವೇಷನ್ ನಮಗೆ ಬರುತ್ತೆ. ಇದು ಕಾನ್ಸ್ಟೆಂಟು, ರಿಯಾಕ್ಷನ್ ನಡೀತಾ ಇಲ್ಲ, ನಾವು ಮನೆಗೆ ಹೋಗೋಣ ಅನ್ನುವಂಥ ಅಭಿಪ್ರಾಯನೂ ಕೂಡ ಬಂದ್ಬಿಡುತ್ತೆ. ಖಂಡಿತ ರಿಯಾಕ್ಷನ್ ನಡೀತಾ ಇದೆ, ಬಟ್ ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಅಂದರೆ ಅಟ್ ವಾಟ್ ಎಕ್ಸ್ಟೆಂಟ್ ರಿಯಾಕ್ಟೆಂಟ್ ಈಸ್ ಕನ್ವರ್ಟ್ ಇನ್ ಟು ಪ್ರಾಡಕ್ಟ್, ದ ಸೇಮ್ ಎಕ್ಸ್ಟೆಂಟ್ ಪ್ರಾಡಕ್ಟ್ ಈಸ್ ಕನ್ವರ್ಟ್ ಇನ್ ಟು ರಿಯಾಕ್ಟೆಂಟ್. ದಿಸ್ ಸ್ಟೇಟ್ ಈಸ್ ಕಾಲ್ಡ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ವಾಟ್? ಕೆಮಿಕಲ್ ಪ್ರೋಸೆಸ್. ಇದನ್ನು ಈಗೂ ಕೂಡ ನಾವು ಒಂದು ಗ್ರಾಫ್ ಹಾಕು ಕೂಡ ರೆಪ್ರೆಸೆಂಟ್ ಮಾಡಬಹುದು. ಸೊ ಇಲ್ಲಿ ಎಕ್ಸ್ ಡೈರೆಕ್ಷನ್ನ ಪಾತ್ ಆಫ್ ದಿ ರಿಯಾಕ್ಷನ್ ಅಂತ ಕರಿತೀವಿ, ವೈ ಡೈರೆಕ್ಷನ್ನ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರೀತಾ ಇದ್ದೀವಿ. ಇಲ್ಲಿ ಬಿಗಿನಿಂಗ್ನಲ್ಲಿ ಫಾರ್ವರ್ಡ್ ರಿಯಾಕ್ಷನ್, ರೇಟ್ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಮ್ಯಾಕ್ಸಿಮಮ್ ಇರುತ್ತೆ, ರೇಟ್ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್ 0 ಆಗುತ್ತೆ. ಟೈಮ್ ಆಗ್ತಾ ವೆಲಾಸಿಟಿ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಗೋಸ್ ಆನ್ ಡಿಕ್ರೀಸಸ್, ವೆಲಾಸಿಟಿ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಗೋಸ್ ಆನ್ ಇನ್ಕ್ರೀಸಸ್. ಆಫ್ಟರ್ ಸಮ್ ಟೈಮ್ velocity of the forward reaction is equal to velocity of the backward reaction. It is a state of chemical equilibrium. ಇದು ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಒಂದು ಸ್ಥಿತಿ. ಸ್ಟೇಟ್ ಅಂದರೆ ಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಎಕ್ಸಾಂಪಲ್, ನೀನು ಕಾಲೇಜಿಗೆ ಬಂದಿದ್ದೀಯಾ, ಅವತ್ತು ಕಾಲೇಜಿಗೆ ಬಂದು ಕೊಡ್ದಿದ್ದೀರಾ, ಪೇರೆಂಟ್ಸು ಸಿಕ್ಬಿಟ್ರು, ಆಗ ನಿಮ್ಮ ಸ್ಥಿತಿ ನೋಡಿ, ಅದು ಒಂದು ರಿಯಾಕ್ಷನ್ನ ಸ್ಥಿತಿ ಅಷ್ಟೇ. ವಾಟ್ ಈಸ್ ಕೆಮಿಕಲ್ ಈಕ್ವಿಲಿಬ್ರಿಯಮ್? ಕೆಮಿಕಲ್ ಈಕ್ವಿಲಿಬ್ರಿಯಮ್ is a state of reversible reaction which are conducted in a closed vessel at constant temperature, in which velocity of the forward reaction is equal to velocity of the backward reaction, such that the concentration of the reactant and concentration of the product do not change with the time at this state. ಈ ಸ್ಟೇಟ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟು, ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟು ಯಾವುದೇ ಕಾರಣಕ್ಕೆ ಚೇಂಜ್ ಆಗಲ್ಲ. ಇದೊಂದು ಡೆಫಿನೇಷನ್ ಗೊತ್ತಿದ್ದರೆ ನಮಗೆ ಬಾಕಿ ಎಲ್ಲ ಪಾರ್ಟು ಕೂಡ ಈ ಚಾಪ್ಟ್ರಲ್ಲಿ ಗೊತ್ತಾಗ್ಬಿಡುತ್ತೆ. ವಾಟ್ ಈಸ್ ಕೆಮಿಕಲ್ ಈಕ್ವಿಲಿಬ್ರಿಯಮ್? ಕೆಮಿಕಲ್ ಈಕ್ವಿಲಿಬ್ರಿಯಮ್ is a state of any reversible reaction which are conducted in a closed vessel at constant temperature, in which velocity of the forward reaction is equal to velocity of the backward reaction, such that the concentration of the reactant
and concentration of the product do not change with the time at this state. ಹೀಗೆ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಫಿಸಿಕಲ್ ಪ್ರೋಸೆಸ್ನಲ್ಲಿ ಡಿಸ್ಕಸ್ ಮಾಡ್ಬೋದು. ಸೊ ಇಷ್ಟಾದ ಮೇಲೆ ಈಗ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಡೆಫಿನೇಷನ್ನ ನಾವು ಕಲ್ತಿದ್ದೀವಿ. ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ನಿನ್ನ ಮನಸ್ಸಲ್ಲಿ ಬರಬೇಕಾಗಿರೋದು ಇದೊಂದೇ, V1 is equal to V2. ಇಟ್ ಮೀನ್ ವೆಲಾಸಿಟಿ ಆಫ್ ದಿ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್. ನಿನಗೆ ಎಲ್ಲೇ ಕೇಳಿಸಿದ್ರು ಕೂಡ ನೀನು ಇಟ್ಸ್ ಎ ಸ್ಟೇಟ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳಬೇಕು. V1 is equal to V2 ಅನ್ನುವಂಥ ವರ್ಡ್ ಬಂತು ಅಂದರೆ ಇಟ್ಸ್ ಎ ಸ್ಟೇಟ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇನ್ ಕೆಮಿಕಲ್ ಚೇಂಜಸ್. ಸೊ ಎಲ್ಲನೂ ಕೂಡ ಇಲ್ಲಿ ತನಕ ಏನು ಕೆಮಿಕಲ್ ಈಕ್ವಿಲಿಬ್ರಿಯಮ್ನಲ್ಲಿ ಇನ್ಕ್ಲೂಡಿಂಗ್ ಇಂಟ್ರೊಡಕ್ಟರಿ ಪಾರ್ಟ್ ಹೇಳಿದೀವೋ ಅಲ್ಲಿಂದ ಇಲ್ಲಿ ತನಕ ನೆಕ್ಸ್ಟ್ ಕ್ಲಾಸ್ ಬರೋದ್ರೊಳಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.